नमो ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने। नमः आचार्यपादाय नितायकृपप्रदायिने गौरकथा दामोदाय नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशाचारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं। हरि ओಂ तत्सತ್. ಹರಿ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ಯಥಾರೂಪದ 15ನೇ ಅಧ್ಯಾಯದ 10ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ? ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನೂ ಕಾಣಬಲ್ಲ. ಹರಿ ಕೃಷ್ಣ. ಹೀಗೆ ಶ್ಲೋಕ ಈಗ ಇಷ್ಟೆಲ್ಲ ಹೇಳಿ ಹಿಂದಿನ ಶ್ಲೋಕಗಳಲ್ಲಿ ಜೀವಿ ಬಿಡುವಂಥದ್ದು ಹೇಗೆ ಗಾಳಿ ಒಂದು ಗಂಧವನ್ನ, ಸುಗಂಧವನ್ನ, ಒಂದು ವಾಸನೆಯನ್ನ ಒಯ್ಯುತ್ತೋ ಆ ರೀತಿ ನೋಡಿ ಜೀವಿಯ ಕಲ್ಪನೆಗಳು ಅದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ನೋಡಿ ಒಯ್ಯುತ್ತೆ ಅಂತ ಹೇಳಿದ್ರು. ನೋಡಿ ಹಂಗೆ ಹಳೆ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಪಡಿತಾನೆ ಅಂತ ಹೇಳಿದ್ರು. ಆ ಹೊಸ ದೇಹ ಪಡ್ಕೊಳ್ಳುವಂಥದ್ದು ಎಂಥ ದೇಹ ಸಿಗುತ್ತೆ ಅಂತ ಹಿಂದಿನ ದೇಹದಲ್ಲಿ ಹೇಳಿ ಆಯ್ತು. ನೋಡ, ಆ ದೇಹ ಪಡ್ಕೊಳ್ಳುವಂಥದ್ದು ಬಿಟ್ಟಂಥದ್ದು ಎರಡು ಜಡ ದೇಹನೇ. ಆ ಚೇತನ ನೋಡ ಆತ್ಮ ಆ ದೇಹದಲ್ಲಿ ಪ್ರವೇಶ ಆದಾಗ ನೋಡ ಅದಕ್ಕೆ ನೋಡಿ ಒಂದು ಬದುಕು, ಒಂದು ಹೊಸ ಬದುಕು, ಒಂದು ಜೀವ ಸೃಷ್ಟಿ ಆಗತ್ತೆ. ನೋಡ ಅದು ಜಡ ದೇಹ. ನೋಡ ಆ ಜಡ ದೇಹಕ್ಕೆ ಈ ಪಂಚೇಂದ್ರಿಯಗಳು, ಈ ಇಂದ್ರಿಯಗಳೆಲ್ಲ ಇದಾವೆ. ಅದಕ್ಕೆ ಮನಸ್ಸು ನೋಡಿ, ಮನಸ್ಸು ಈ ಇಂದ್ರಿಯಗಳ ಒಡೆಯ, ಆ ನಿಯಂತ್ರಕ ಇದ್ದಾನೆ ನೋಡಿ. ಹಂಗೆ ಒಂದ್ ಜೀವಿಯಾಗಿ ಹುಟ್ಟುತ್ತೆ ಒಂದು ಆತ್ಮ. ನಿಮ್ಗೆಲ್ಲ ಗೊತ್ತಿರೋಂಗೆ ನಿನ್ನೆ ಚರ್ಚೆ ಮಾಡ್ದಂಗೆ ಒಂದು ಸಸಿನೋ ಒಂದು ಕೀಟನೋ ಅದಕ್ಕಿಂತಲೂ ಇನ್ನೂ ಉನ್ನತವಾದದ್ದು, ಕೆಲವು ಪಕ್ಷಿಗಳು ಅದಕ್ಕಿಂತಲೂ ಇನ್ನೂ ಉನ್ನತವಾದದ್ದು, ಕೆಲವು ಪಶುಗಳು, ನೋಡಿ ಕೆಲವೊಂದು 4 ಕಾಲುಗಳ ಪ್ರಾಣಿಗಳು ನೋಡಿ ಹಾಗೆ ಹುಟ್ಟುವಂಥದ್ದು, ಅಂತಿಮವಾಗಿ ಮನುಷ್ಯನಾಗುವುದು, ಈ ಚಕ್ರದಲ್ಲೇ ಸುತ್ತಾ ಇರೋದು ನೋಡಿ. ಇದೆಲ್ಲಾನು ಹಿಂಗ ಆಗತ್ತೆ ನೋಡಿ. ಇದ್ರಲ್ಲಿ ಜೀವಿ ತನ್ನ ದೇಹವನ್ನು ಹೇಗೆ ಬಿಡಬಲ್ಲ ಅನ್ನೋಂಥದ್ದು ಇದು ಇಲ್ಲಿ ಹೇಳ್ತಿರೋದು. ಇವತ್ತಿನ ಶ್ಲೋಕದಲ್ಲಿ ಹೇಳ್ತಿರೋಂಥದ್ದು ಆರ್ಟ್ ಆಫ್ ಡೈಯಿಂಗ್ ನೋಡಿ. ಆರ್ಟ್ ಆಫ್ ಲಿವಿಂಗ್, ಆರ್ಟ್ ಆಫ್ ಲೀವಿಂಗ್, ಇವೆರಡು ಮುಖ್ಯ ನೋಡಿ. ಇದರಲ್ಲಿ ಸ್ಪೆಲ್ಲಿಂಗ್ಗಳಲ್ಲಿ ನೋಡಿ ಸ್ವಲ್ಪ ವ್ಯತ್ಯಾಸ ಆಗತ್ತೆ ನೋಡಿ. ಏನ್ ವ್ಯತ್ಯಾಸ? ಏನು ಆರ್ಟ್ ಆಫ್ ಲಿವಿಂಗ್ ಸ್ಪೆಲ್ಲಿಂಗ್ ಏನು? LIVING. ನೋಡಿ ಲಿವಿಂಗ್ ಹೇಗೆ ಬದುಕಬೇಕು ಅಂತ ಹೇಳೋದು ಅಲ್ವಾ? ಹೇಗೆ ಎಲ್ಲ ಬದುಕಬೇಕು, ಆರ್ಟ್ ಆಫ್ ಲಿವಿಂಗ್. ಅದೇ ತರ ಲೀವಿಂಗ್, ಬಿಡುವುದು ಅಂತ ನೋಡಿ. ಹೇಗೆ ಬಿಟ್ಟು ಹೋಗೋದು ಅಂತ ನೋಡಿ. ಇಂದಿನ ಶ್ಲೋಕಗಳೆಲ್ಲ ಹೇಗೆ ಬದುಕಬೇಕು ಅಂತ ಒಂದು ಸ್ವಲ್ಪ ಹೇಳಿದ್ವು ನೋಡಿ. ಹೆಂಗ್ ಹೋದರೆ ಕಲ್ಪನೆಗಳನ್ನು ನೋಡಿ ಬಗ್ಗೆ ಹೇಳ್ತು ನೋಡಿ. ಅಲ್ಲೂ ಕೂಡ ಲೀವಿಂಗ್ ಹೇಳುತ್ತೆ ನೋಡಿ. ಇಲ್ಲೂ ವಿಶೇಷವಾಗಿ ಜೀವಿ ತನ್ನ ದೇಹವನ್ನು ಹೇಗೆ ಬಿಡಬಲ್ಲ ನೋಡಿ. ಆ ಸಾಯುವಂತ ಸಂದರ್ಭದಲ್ಲಿ ನೋಡಿ ಭಗವದ್ಗೀತೆಯಲ್ಲಿ ಸಾಯುವ ಅಧ್ಯಾಯ ಯಾವುದು? ಡೆತ್ ಚಾಪ್ಟರ್ ಯಾವುದು? 12ನೇ ಚಾಪ್ಟರ್. 12ನೇದು.
ಎಷ್ಟನೇ ಚಾಪ್ಟರ್? ಏಟ್ ಪ್ರಭು. 8th ಚಾಪ್ಟರ್, 8ನೇ ಅಧ್ಯಾಯ ಅಲ್ವಾ? 8ನೇ ಅಧ್ಯಾಯದಲ್ಲಿ ಹಾ ಹಿಂಗೆ ದೇಹ ಬಿಡೋದು ಎಂತೆಂತ ಸಂದರ್ಭ ನೋಡಿ, ದಿನ ನೋಡಿ, ಪಕ್ಷ ನೋಡಿ, ಆಯನ, ಇದೆಲ್ಲ ಹೇಳ್ತಾರೆ ನೋಡಿ. ಅದೆಲ್ಲ ವಿಶೇಷ ಎಲ್ಲ ಬರ್ತವೆ ನೋಡಿ. ನೀವು ಹಂಗೆ ಯಾರಿಗಾದ್ರೂ ಸಾಯುವುದು ಹೇಗೆ ಅಂತ ಕಲ್ತ್ಕೋಬೇಕು ಅಂದ್ರೆ 8ನೇ ಅಧ್ಯಾಯಕ್ಕೆ ಹೋಗ್ಬೇಕು ನೋಡಿ. ಏನಪ್ಪಾ ಇವರು ಸಾಯೋದ್ರ ಬಾಯ್ ಬಿಟ್ರೆ ಸಾಯೋದ್ರ ಬಗ್ಗೆ ನೋಡಿ. ನೋಡಿ ಹಿಂಗೆ ಈ ಒಂದೊಂದು ಶ್ಲೋಕದಲ್ಲೂ ಕೂಡ ಅದರ ಹೆಚ್ಚು ಒತ್ತು ಕೊಡ್ತಾರೆ ನೋಡಿ. ಇಲ್ಲಿ ಹೇಳ್ತಾರೆ 14ನೇ ಶ್ಲೋಕದಲ್ಲಿ, ಅನನ್ಯ ಚೇತ ಸತ್ತಂ ಯೋ ಮಾಂ ಸ್ಮರತಿ ನಿತ್ಯಶಃ. ಅನನ್ಯ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು. ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದಕ್ಕೆ ಇದಕ್ಕೆ ಕಾರಣ ನೋಡಿ. ನೋಡಿ ಮುಂದೆ ಹೇಳ್ತಾರೆ ನೋಡಿ, ಮಾಮುಪೇತ್ಯ ಭಕ್ತಿ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ ನೋಡಿ. ಹಿಂಗೆ ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗ ಲೋಕದವರೆಗೂ ಎಲ್ಲ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳ ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸ ಸೇರಿದವನಿಗೆ ಪುನರ್ಜನ್ಮವಿಲ್ಲ ನೋಡಿ. ಹಿಂಗೆ ಮನುಷ್ಯನ ಲೆಕ್ಕ ಪ್ರಕಾರ 1000 ನೋಡಿ ಹಿಂಗೆಲ್ಲ ಹೇಳ್ತಾರೆ ಯಾವಾಗ ಸಾಯ್ಬೇಕು ನೋಡಿ. ಅದೆಲ್ಲ ವಿವರ ನಿಮ್ಗೆ ಎಲ್ಲಾದ್ರೂ ಬೇಕಂದ್ರೆ ನಿಮ್ಗೆ 28ನೇ ಅಧ್ಯಾಯ ಓದ್ಬೇಕು ನೋಡಿ. ಸಾಯೋ ಸಂದರ್ಭ ಎಂತ ಸಂದರ್ಭ ಆಗಿರ್ಬೇಕು ಅಂತ ಹೇಳ್ತಾರೆ ನೋಡಿ. ನೋಡಿ ಇಲ್ಲಿ ಹೇಳ್ತಾರೆ, ಪರಬ್ರಹ್ಮನನ್ನು ಬಲ್ಲವರು ಅಗ್ನಿದೇವತೆಯ ಪ್ರಭಾವದ ಕಾಲದಲ್ಲಿ ಬೆಳಕಿನಲ್ಲಿ, ಹಗಲು ಶುಭಕ್ಷಣದಲ್ಲಿ, ಶುಕ್ಲ ಪಕ್ಷದಲ್ಲಿ, ಉತ್ತರಾಯಣದ 6 ಮಾಸಗಳಲ್ಲಿ ಈ ಜಗತ್ತನ್ನು ಬಿಟ್ಟು ಪರಬ್ರಹ್ಮನನ್ನು ಸೇರ್ತಾರೆ. ಧೂಮಕಾಲದಲ್ಲಿ, ರಾತ್ರಿಯಲ್ಲಿ, ಕೃಷ್ಣ ಪಕ್ಷದಲ್ಲಿ, ದಕ್ಷಿಣಾಯನದ 6 ತಿಂಗಳಲ್ಲಿ ಮರಣ ಹೊಂದುವ ಯೋಗಿಯು ಚಂದ್ರಲೋಕವನ್ನು ಸೇರುತ್ತಾನೆ, ಆದರೆ ಮರಳಿ ಬರುತ್ತಾನೆ ನೋಡಿ. ಇದು ಡೆತ್ ಚಾಪ್ಟರ್. ವೈದಿಕ ಅಭಿಪ್ರಾಯದಂತೆ ಈ ಜಗತ್ತನ್ನು ಬಿಡಲು 2 ರೀತಿಗಳಿವೆ. ಒಂದು ಬೆಳಕಿನಲ್ಲಿ, ಎರಡನೇದು ಕತ್ತಲಿನಲ್ಲಿ. ಬೆಳಕಿನಲ್ಲಿ ನಿರ್ಗಮಿಸಿದವನು ಹಿಂದಕ್ಕೆ ಬರುವುದಿಲ್ಲ, ಆದರೆ ಕತ್ತಲೆಯಲ್ಲಿ ನಿರ್ಗಮಿಸಿದವನು ಹಿಂದಕ್ಕೆ ಬರುತ್ತಾನೆ ನೋಡಿ. ಭಕ್ತರಿಗೆ 2 ಮಾರ್ಗಗಳು ತಿಳಿದಿದ್ದರೂ ಅವರು ಗೊಂದಲಕ್ಕೀಡಾಗುವುದಿಲ್ಲ. ಆದುದರಿಂದ ಸದಾ ಭಕ್ತಿಯಲ್ಲಿ ಸ್ಥಿರನಾಗಿರು ನೋಡಿ. ಭಕ್ತರು ಅಂದ್ರೆ ತುಂಬಾ ಸ್ಪೆಷಲ್ ನೋಡಿ. ಹಂಗೆ ಎಂ ಸ್ಮರಣ್ ಭಾವಂ ತ್ಯಜತೆ ಅಂತೆ ಕಳೇವರಂ ಅಂತ ಒಂದು ಶ್ಲೋಕ ಬರುತ್ತೆ ಭಗವದ್ಗೀತೆಯಲ್ಲಿ ನೋಡಿ. ಹಿಂಗೆ ಏನು ಒಟ್ಟಾರೆ ಅಂತಂದ್ರೆ ಭಗವದ್ಗೀತೆಯ ಒಂದು ಮುಖ್ಯ ವಿಷಯ ಹೌ ಟು ಲಿವ್ ಅಂಡ್ ಹೌ ಟು ಲೀವ್. ಹೇಗೆ ಬದುಕಬೇಕು, ಆಮೇಲೆ ಬದುಕಿನ ನಂತರ ಹೀಗೆ ಬಿಟ್ಟು ಹೋಗ್ಬೇಕು ಭೌತಿಕ ಪ್ರಪಂಚವನ್ನ ನೋಡಿ. ಇದು ನಾವು ಭಗವದ್ಗೀತೆಯಲ್ಲಿ ಕಲಿಬಹುದು. ಹಂಗೆ ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ ಅನ್ನುವಂಥದ್ದು ಹಿಂದಿನ ಅಧ್ಯಾಯದಲ್ಲಿ ತುಂಬಾ ಚರ್ಚೆ ಆಗಿದೆ ನೋಡಿ. ವಿಶೇಷವಾಗಿ ಎಂ ಸ್ಮರಣ್ ಭಾವಂ ತ್ಯಜತೆ ಅಂತೆ ಕಳೇವರಂ. ಯಾವ ಭಾವದಲ್ಲಿ ಈ ಕಳೇವರ ಈ ದೇಹವನ್ನ ತ್ಯಜಿಸ್ತಾರೋ ನೋಡಿ, ಅಂತ ಭಾವನೆ ತದ್ಭಾವ ಭಾವಿತಃ ನೋಡಿ. ಅದನ್ನೇ ನಾವು ನಿನ್ನೆ ಚರ್ಚೆ ಮಾಡಿದ್ವಿ, ಯದ್ಭಾವ ತದ್ಭವತಿ. ಹಂಗಂದ್ರೆ ಏನು? ಯದ್ಭಾವ ತದ್ಭವತಿ ಏನ್ ಮತ್ತೆ ಹೆಂಗಂದ್ರೆ ಯಾವುದರ ಭಾವನೆಯಲ್ಲಿ ದೇಹ ಬಿಡ್ತಾರೋ ಆ ಭಾವನೆಯಲ್ಲಿ ಬಿಡ್ತಾರೆ. ದೇಹ ಬಿಡ್ತಾರೆ ಅನ್ನೋದಲ್ಲ, ಏನ್ ಭಾವಿಸ್ತಾರೋ ಆ ಜೀವನ ಅದೇ ಆಗ್ತಾರೆ ಅಂತ. ಸಾಯೋ ಸಂದರ್ಭನೇ ಅಲ್ಲ, ಸಾಯೋ ಸಂದರ್ಭ ಕೂಡ ಹೌದು, ಬದುಕಿದ್ದ ಹಾ ನೋಡಿ, ಜೀವನ್ ಮುಕ್ತಿ ಬದುಕಿದ್ದಾವಾಗ್ಲೇ ಜೀವನ್ ಮುಕ್ತಿಯನ್ನ ಪಡೆಯಬಹುದು. ಸತ್ರೇನೆ ಮುಕ್ತಿ ಪಡೆಯೋದಲ್ಲ, ಬದುಕಿದ್ದಾವಾಗ್ಲೂ ಕೂಡ ಏನ್ ಏನ್ ಆಗ್ಬೇಕು ಅಂತ ಅನ್ಕೋತೀವೋ ಅದೇ ಆಗ್ತೀವಿ ಅಂತ ಅರ್ಥ ನೋಡಿ. ನಾನು ಒಬ್ಬ ಒಳ್ಳೆ ಸಾಹುಕಾರ ಆಗ್ಬೇಕು ಅಂತಂದ್ರೆ ಅದಕ್ಕೆ ಸೂಕ್ತವಾದಂತ ಒಂದು ಯೋಜನೆ ಮಾಡಿದ್ರೆ, ಒಂದು ಕೆಲವೆಲ್ಲ ಪ್ರಯತ್ನಗಳು ಮಾಡಿದ್ರೆ ಕೆಲವು ವರ್ಷಗಳಲ್ಲೇ ಸಾಹುಕಾರ ಆಗ್ಬಹುದು, ಬೇಕಾದ್ರೆ ಆಗ್ಬಹುದು. ಯದ್ಭಾವ ತದ್ಭವತಿ ನೋಡಿ. ಒಂದು ಚಿಟ್ಟೆ ಉದಾಹರಣೆ ಕೊಡ್ತಿದ್ದೆ. ಚಿಟ್ಟೆ ಮುಂದಿನ ಜನ್ಮದಲ್ಲಿ ನೋಡ ಆ ಹುಳ ಇರುತ್ತಲ್ಲ ನೋಡಿ, ಕಮಳಿ ಹುಳ ಅಂತ ಹೇಳ್ತಾರೆ ನೋಡಿ, ಕ್ಯಾಟರ್ ಪಿಲ್ಲರ್. ಅದು ಮುಂದಿನ ಜನ್ಮದಲ್ಲಿ ಚಿಟ್ಟೆ ಆಗುತ್ತೋ ಅದೇ ಜನ್ಮದಲ್ಲಿ ಚಿಟ್ಟೆ ಆಗುತ್ತೋ? ಅದೇ ಯದ್ಭಾವ ತದ್ಭವತಿ ಅಂದ್ರೆ ಹಂಗೆ ಅದೇ ಜನ್ಮದಲ್ಲೇ ಆಗತ್ತೆ, ಸತ್ ಮೇಲೆ ಅಲ್ಲ ನೋಡಿ. ಸತ್ ಮೇಲೆ ಅಲ್ಲ, ಬದುಕಿದಾಗ್ಲೇ ಆಗತ್ತೆ ಅಂತ ನೋಡಿ. ಅದೇ ತರನೇ ನಮಗೂ ಕೂಡ ಹಂಗೆ ನೋಡಿ. ನಾವ್ ಏನ್ ಭಾವನೆಗಳು ಇಟ್ಕೋತಿರೋ ಅದು ಮುಖ್ಯ ಆಗತ್ತೆ ನೋಡಿ.
ವಿಶೇಷವಾಗಿ ಸ್ವಸ್ತಿ ದೇವತೆಗಳು ಅಂತ ಇದಾರಂತೆ. ಕೇಳಿದಿರಾ ಸ್ವಸ್ತಿ ದೇವತೆಗಳು? ಯಾರು ಸ್ವಸ್ತಿ ದೇವತೆಗಳು? ಹರೇ ಕೃಷ್ಣ ಪ್ರಭು, ನಾವೇನಾದ್ರೂ ಹೇಳುವಾಗ ತಥಾಸ್ತು ಅಂದ್ಬಿಡ್ತಾರೆ, ದೇವತೆಗಳು ಅಂತಾರೆ ಪ್ರಭು. ಹಾ, ವೆರಿ ಗುಡ್ ಮಾತಾಜಿ. ಅಷ್ಟು ಯಾರು ದೇವತೆಗಳು ಅಂತಿರ್ತಾರೆ ಪ್ರಭುಜಿ. ಯಾರು? ಅಶ್ವಿನಿ ದೇವತೆ. ಅಶ್ವಿನಿ ದೇವತೆಗಳು. ಹೌದು, ಕರೆಕ್ಟ್. ಅಶ್ವಿನಿ ದೇವತೆಗಳನ್ನ ನೋಡಿ ಸ್ವಸ್ತಿ ದೇವತೆಗಳು ಅಂತ ಹೇಳ್ತಾರೆ. ನೋಡಿ ವಿಶೇಷವಾಗಿ ಸಂಜೆ ಸಮಯ ನೋಡಿ ನೋಡಿ ಸಂಜೆ ಸಮಯದಲ್ಲಿ ವಿಶೇಷವಾಗಿ ಹೇಳ್ತಾರೆ, ಆ ನೀವು ಯಾರಿಗಾದ್ರೂ ಏನಾದ್ರೂ ಬಯಸ್ತಾ ಇದ್ರೆ ಅವರು ಮೇಲೆಯಿಂದ ಸ್ವಸ್ತಿ 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 ಅಂತಿರ್ತಾರಂತೆ. ನೋಡಿ ಅವಾಗ ನೀವ್ ಏನ್ ಅನ್ಕೊಂಡಿರ್ತೀರೋ ಅದು ಹಂಗೆ ಆಗ್ಬಿಡುತ್ತೆ. ಹುಷಾರಾಗಿರ್ರಿ, ಹುಷಾರಾಗಿರ್ರಿ. ನೀವು ಅಂದ್ಕೊಳ್ಳುವಂಥದ್ದು ನೋಡಿ, ಮೇಲೆ ದೇವತೆಗಳು ಸ್ವಸ್ತಿ ಸ್ವಸ್ತಿ ಹಂಗೆ ಆಗ್ಲಿ ಹಂಗೆ ಆಗ್ಲಿ ಹಂಗೆ ಆಗ್ಲಿ ಅಂತಿರ್ತಾರೆ. ಅದಕ್ಕೆ ನೀವು ಅಂದ್ಕೊಳ್ಳೋದ್ರ ವಿಷಯವಾಗಿ ಹುಷಾರಾಗಿರ್ರಿ ಅಂತ ಹೇಳ್ತಾರೆ. ನೋಡಂಗೆ ಆ ಜೀವಿ ದೇಹ ಬಿಡೋ ಸಂದರ್ಭದಲ್ಲಿ ಏನನ್ನ ಜ್ಞಾಪಿಸ್ಕೋತಾನಲ್ವಾ, ನೋಡಿ ಅವನು ಜೀವನ ಪೂರ್ತಿ ಏನನ್ನ ಯೋಚನೆ ಮಾಡಿರ್ತಾನೋ ಅದೇ ಆಗ್ತಾನೆ ಅಂತ. ನೋಡಿ ಇದಕ್ಕೂ ದೇವತೆಗಳು ಕೂಡ ನೋಡಿ ಅದಕ್ಕೆ ವಿಶೇಷ ಕೃಪೆ ಮಾಡ್ತಾರೆ. ಅವ್ರು ಯಾವಾಗ್ಲೂ ಆಶೀರ್ವಾದ ಮಾಡ್ತಿರ್ತಾರೆ. ನೋಡಿ ಇಲ್ಲಿ ಅಶ್ವಿನಿ ಕುಮಾರರು ನೋಡಿ ನಿಮ್ಗೆ ಮೊಬೈಲ್ ಅಲ್ಲಿ ಕಾಣಿಸ್ತಿದ್ದಾರೆ ಅಲ್ವಾ? ನೋಡ್ರಿ ಇವರು ಸ್ವಸ್ತಿ ದೇವತೆಗಳು. ನೋಡಿ ಹಂಗೆ ಹಂಗೆ ಯಾವಾಗ್ಲೂ ಒಳ್ಳೇದನ್ನ ಬಯಸಿ ಅಂತ ವಿಶೇಷವಾಗಿ ನಮ್ಮ ಗುರು ಮಹಾರಾಜ್ ಹೇಳ್ತಾರೆ. ನೋಡಿ ನಾನು ಒಂದ್ಸತಿ ಗುರು ಮಹಾರಾಜ್ ಕತೆ ಹೇಳಿದ್ದೆ, ವಿಚಾರ ಹೇಳಿದ್ದೆ. ನೋಡಿ ಅವರು ವಿಶೇಷವಾಗಿ ಹರೇ ಹಲೋ ಕೃಷ್ಣ ಪ್ರಭುಜಿ, ಅದೇ ಹರೇ ಕೃಷ್ಣ ಪ್ರಭುಜಿ, ಅದೇ ಸ್ವಸ್ತಿದೆ ಅದು ಬಂದು ಆ, ವಿಷ್ಣು ಸಹಸ್ರನಾಮದಲ್ಲಿ ನಾವು ದಿನ ಹೇಳ್ತೀವಿ, ಓಕೆ ಓಕೆ ಬರುತ್ತೆ ಅದೆಲ್ಲ. ಹೌದಾ ಮಾತಾಜಿ? ಓಕೆ ಅದು ಹೇಳಿದ್ರೆ ಆ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅದು ದೇವರು ಆಶೀರ್ವಾದ ಮಾಡ್ತಾರಂತೆ. ಹಾ ನೋಡಿ ಹೌದು ಅಷ್ಟು ದೇವತೆ ಅಲ್ವಾ ಪ್ರಭುಜಿ? ಅದು ಅಷ್ಟು ಅಷ್ಟು ಅಂತ ಹೇಳ್ತಿರೋದಲ್ವಾ ಪ್ರಭುಜಿ? ದೇವತೆ ಅಂದ್ರೆ ಅಶ್ವಿನಿ ದೇವತೆ. ಸ್ವಸ್ತಿದೆ ಹಂಗೆ ಹೇಳ್ತಾರೆ ಪ್ರಭುಜಿ. ಹಾ, ಸ್ವಸ್ತಿ ದೇವತೆ ಅಂದ್ರೆ ನೋಡ್ರಿ ಹಂಗೆ ಇವರೇ ಆಕ್ಚುಲಿ, ಬೇರೆ ಯಾರು ಅಲ್ಲ. ಅಶ್ವಿನಿ ದೇವತೆಗಳು ಸದಾ ಎಲ್ಲ ಕಡೆಯೂ ನೆಲೆಸಿ ಜನರಾಡುವ ಒಳ್ಳೆಯ ಕೆಟ್ಟ ಮಾತುಗಳಿಗೆಲ್ಲ ಅಸ್ತು ಎನ್ನುತ್ತಾರೆ ನಂಬಲಾಗಿದೆ. ಹಾಗಾಗಿ ಮನುಷ್ಯ ತನ್ನ ಜೀವನದುದ್ದಕ್ಕೂ ಒಳ್ಳೆ ಮಾತುಗಳನ್ನು ಆಡುತ್ತಾ ಆರೋಗ್ಯಕರವಾಗಿ ಬದುಕಬೇಕೆನ್ನುತ್ತಾರೆ. ನೋಡಿ ನೋಡಿ ಸ್ವಸ್ತಿ ಅಸ್ತು ಎರಡು ಒಳ್ಳೆ. ಸ್ವಸ್ತಿ ಸ್ವ ಅಂದ್ರೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂದ್ಕೊಂಡದಾಗ್ಲಿ, ನೋಡಿ ಬಯಸಿದ್ದ ನೀವೇನ್ ಬಯಸ್ತಿರ್ತೀರ ಅದಾಗ್ಲಿ ಅಂತ ಹೇಳುವಂಥದ್ದು. ನೋಡಿ ಹಂಗೆ ನಾನು ಕೇಳಿ ತಿಳ್ಕೊಂಡಿರೋ ಪ್ರಕಾರ ಇದು ಹಿಂಗೆ ನಾವು ಜೀವಿ ಏನು ಯೋಚನೆಗಳಲ್ಲಿ ತೊಡಗಿರ್ತಾನಲ್ಲ ಅದೇ ಆಗತ್ತೆ ಅಂತ ಹೇಳೋದಕ್ಕೆ ಇದು ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ. ನಮ್ಮ ಡಾಕ್ಟರ್ BM ಹೆಗಡೆ ಅವರು ಕೂಡ ಹಿಂಗೆ ಹೇಳ್ತಾರೆ. ನೋಡಿ ಅವ್ರೇನ್ ಹೇಳ್ತಾರೆ, ಎಲ್ಲರಿಗೂ ಒಳ್ಳೇದನ್ನ ಬಯಸಿ, ಕೋಪ ಸಿಟ್ಟು ಸಿಡುಕು ಸೇಡು ನೋಡಿ ಈ ತರದೆಲ್ಲ ನಕಾರಾತ್ಮಕವಾದದ್ದನ್ನೆಲ್ಲ ಇಟ್ಕೋಬೇಡಿ, ಎಲ್ಲರಿಗೂ ಒಳ್ಳೇದೇ ಬಯಸಿ. ನೋಡಿ ನಿಮ್ಮ ಹಿಂಗೆ ಇಟ್ಕೊಂಡಾಗ ಸಹಜವಾಗಿ ಏನಾಗುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ ಅದನ್ನೇ ನೋಡಿ ನಮ್ಮ ವಚನಕಾರರು ಹೇಳುವಂಥದ್ದು. ವಚನಕಾರರು ಹೇಳ್ತಾರೆ ಏನಂತ, ಆ ನೋಡಿ ಮನೆಯ ಒಳಗಿನ ಬೆಂಕಿ ಮನೆಯ ಸುಡದೆ ಅಂತ ಹೇಳ್ತಾರೆ. ಹರೇ ನೋಡಿ ಕೃಷ್ಣ ಮನೆ ಪ್ರಭು, ಹರೇ ಕೃಷ್ಣ ಪ್ರಭು, ನಾವು ಇನ್ನೊಬ್ಬರಿಗೆ ಒಳ್ಳೇದನ್ನ ಬಯಸೋದು ಬಿಡೋದು ಅದು ನಮಗ್ ಸೇರಿರೋದು. ಬಟ್ ನಾವು ಇನ್ನೊಬ್ರಿಗೆ ಬಯಸುವಾಗ ಕೆಟ್ಟದಾಗ್ಲಿ ಅಂತ, ಅದು ಕೆಟ್ಟದಿದ್ರೆ ನಮಗೆ ಆಗತ್ತೆ ಪ್ರಭು, ಅವ್ರಿಗಾಗಲ್ಲ ಅದು. ಹೌದು ಮತ್ತೆ ಧನ್ಯವಾದ ಮಾತಾಜಿ. ನೋಡ್ರಿ ಅದನ್ನೇ ಮನೆಯೊಳಗಿನ ಬೆಂಕಿ ಮನೆಯ ಸುಡದೆ ನೆರೆಮನೆಯ ಸುಡುದು ಅಂತ ಹೇಳೋದು. ಅಂದ್ರೆ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ, ವಿಚಾರಗಳು ಬದುಕು ಅಂತಂದ್ರೆ ಒಂದು ವಿಚಾರಗಳು, ಬದುಕು ಅಂದ್ರೆ ಒಂದು ಕಲ್ಪನೆಗಳು, ಬದುಕು ಅಂದ್ರೆ ಒಂದು ಯೋಚನೆಗಳು. ನೋಡಿ ಅಲ್ಲಿಂದ ಶುರುವಾಗತ್ತೆ. ಅದು ನಮ್ಮನ್ನ ಎಲ್ಲೆಲ್ಲಿ ತಗೊಂಡು ಹೋಗುತ್ತೆ ನೋಡಿ. ಒಂದು ದೇಹ ಬಿಟ್ಟಾಗ ನಾವು ಮುಂದಿನ ಜನ್ಮ ಏನಾಗಿರ್ಬೇಕು ಅನ್ನೋದನ್ನ ನೋಡಿ ಅದು ನಿರ್ಧಾರ ಮಾಡುತ್ತೆ. ಯಾವುದು? ನಮ್ಮ ಯೋಚನೆಗಳು ಕಲ್ಪನೆಗಳು. ನೋಡಿ ಹಂಗಾಗಿ ದೇಹ ಬಿಡೋ ಸಂದರ್ಭದಲ್ಲಿ ಏನು ಜ್ಞಾಪಕ ಬರುತ್ತೆ ಅಂದ್ರೆ, ನಾವು ಜೀವನ ಪೂರ್ತಿ ಏನ್ ಯೋಚನೆ ಮಾಡಿರ್ತೀವಿ, ಹೆಂಗ್ ನಡ್ಕೊಂಡಿರ್ತೀವಿ,
ನೋಡಿ ಯಾವುದ್ರ ಬಗ್ಗೆ ಸದಾ ಚಿಂತನೆಯಲ್ಲಿ ತೊಡಗಿರ್ತೀವಿ ಅದೇ ಬರುತ್ತೆ ನೋಡಿ. ನೋಡಿ ಹಂಗಾಗಿ ಜೀವ ಬಿಡೋ ಸಂದರ್ಭದಲ್ಲಿ ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ ಅನ್ನೋದು ಮುಖ್ಯ. ನೋಡಿ ಹೇಗೆ ಬಿಡಬಲ್ಲ, ನೋಡಿ ನೋಡಿ ಶರಣರನ್ನ ಮರಣರದ್ದಲ್ಲಿ ನೋಡಿ ಅಂತ ಹೇಳ್ತಾರೆ. ನೋಡಿ ಕೆಲವ್ರಿಗೆಲ್ಲ ನೋಡಿ ಆ ಶಕ್ತಿ ಇರುತ್ತೆ. ನೋಡಿ ಮಹಾತ್ಮರು ಎಲ್ಲರೂ ಅವರು ಸಾಯುವಂತ ಸಂದರ್ಭ, ಸಮಯ, ಸ್ಥಳ ಅವ್ರು ನಿರ್ಧರಿಸ್ತಾರೆ. ನೋಡಿ ಅವರು ನಿರ್ಧರಿಸಿ ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ದೇಹ ಬಿಡೋಷ್ಟು ಶಕ್ತಿ ಅವ್ರಿಗಿರುತ್ತೆ. ನೋಡಿ ಹೇಗೆ ಬಿಡಬಲ್ಲ ಅಂದ್ರೆ ಹಂಗೆ. ಹಂಗಾಗಿ ಇವತ್ತು ಬದುಕೋದು ಬಹಳ ಮುಖ್ಯ, ಇವತ್ತಿನ ಇರುವ ಚಿಂತನೆಗಳು ಮುಖ್ಯ. ನೋಡಿ ಅದು ಸಹಜವಾಗಿನೇ ನೋಡಿ ಆ ಸಾಯೋ ಸಂದರ್ಭ, ದೇಹವನ್ನು ಬಿಡುವಂತ ಸಂದರ್ಭ ಅದು ಸಹಜವಾಗಿ ಬರುತ್ತೆ. ನೋಡಿ ಕುಲಶೇಖರ ಆಳ್ವಾರ್ ಬಗ್ಗೆ ನಾವು ಓದಿದ್ವಲ್ವಾ, ಹೇಗೆ ಅವ್ರು ಇವಾಗಲೇನೆ ಅವ್ರ ಮನಸ್ಸು ಅನ್ನುವಂಥದ್ದು ಭಗವಂತನ ಪಾದ ಕಮಲಗಳಲ್ಲಿ ಇವತ್ತೇ ಆಶ್ರಯ ತಗೊಂಡು ಇರುತ್ತೆ ಮನಸ್ಸು. ಮುಂದಿನ ಸಾಯೋ ಸಂದರ್ಭದಲ್ಲಿ ಅದು ಹೇಗಿರುತ್ತೋ, ಆ ಕಷ್ಟ ಬಂದಾಗ, ವಾತ ಪಿತ್ತ ಕಫ ಬಂದಾಗ ಅದು ಹೇಗೆ ಇರುತ್ತೋ ಹೇಳಕ್ಕಾಗಲ್ಲ. ಅದಕ್ಕೆ ಇವತ್ತೇ ಭಗವಂತನ ಇವತ್ತಿಂದನೇ, ಸಾಯೋ ಸಂದರ್ಭ ಬರ್ಲಿ ಆಮೇಲೆ ನೋಡೋಣ ಅನ್ನೋದಲ್ಲ, ಇವಾಗಿಂದನೇ ಮನಸ್ಸನ್ನ ಆ ರೀತಿ ಒಂದು ತರಬೇತಿಗೊಳಿಸ್ಬೇಕು ಅಂತ ವಿಚಾರ. ಹಂಗೆ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸ್ತಾನೆ ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ನೋಡಿ ಈ ದೇಹ ಬಿಡೋದು, ದೇಹ ಬಿಟ್ಮೇಲೆ ಇನ್ನೊಂದು ದೇಹವನ್ನು ಪಡ್ಕೊಳ್ಳೋದು, ಆ ಪಡ್ಕೊಂಡ ದೇಹ ಪ್ರಕೃತಿ ಗುಣಗಳಿಂದ ಪ್ರಭಾವಿತ ಆಗೋದು. ನೋಡಿ ಅವನು ಯಾವ ದೇಹವನ್ನ ಬಯಸಿ ದೇಹ ಬಿಡ್ತಾನೆ ಅನ್ನುವಂಥದ್ದು. ನೋಡಿ ಇದೆಲ್ಲ ಮುಖ್ಯ ಆಗತ್ತೆ ಅಂತ ಹೇಳಿ ಯಾರು ಅರ್ಥ ಮಾಡ್ಕೋತಾರೆ? ಬುದ್ಧಿವಂತರ ಅರ್ಥ ಮಾಡ್ಕೋತಾರೆ. ಯಾರು ಅರ್ಥ ಮಾಡ್ಕೊಳಲ್ಲ? ಮೂಢರು. ಹಾ ನೋಡಿ ಇವುಗಳನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮಗೊಂದು ವಿಶೇಷವಾದ ಕಣ್ಣುಗಳು ಬೇಕು. ನೋಡಿ ಅದನ್ನೇ ಜ್ಞಾನ ಚಕ್ಷುಷಃ ಅಂತ ಹೇಳ್ತಿದ್ದಾರೆ ಇಲ್ಲಿ. ನೋಡಿ ಜ್ಞಾನದಲ್ಲೇ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ನೋಡಿ ಕಣ್ಣುಗಳಿಗೆ ಕೆಲವೊಂದು ತರಬೇತಿ ಕೊಟ್ಬಿಟ್ರೆ ಅವ್ರು ನೋಡುವಂಥದ್ದೇ ರೀತಿನೇ ಬೇರೆ ಆಗತ್ತೆ. ಹೆಂಗೆ ಬೇರೆ ಆಗತ್ತೆ ಗೊತ್ತಾ? ನಾವ್ ಹಿಂದೆ ಚರ್ಚೆ ಮಾಡ್ತಿದ್ವಿ. ಪೊಲೀಸ್ ಅವನು ಕಣ್ಣುಗಳು ಹೆಂಗೆ ತರಬೇತಿಗೊಳಿಸಿರ್ತಾರೆ, ಆ ಕಣ್ಣುಗಳಲ್ಲಿ ಅವನು ಏನ್ ನೋಡ್ತಿರ್ತಾನೆ? ಪೊಲೀಸ್ನವ್ರು ಎಲ್ಲರಲ್ಲೂ ಕಳ್ಳನ್ನು ಹುಡುಕ್ತಾ ಇರ್ತಾನೆ. ಯಾರು ಅಪರಾಧಿ, ಯಾರು ಒಳ್ಳೆಯವನು. ನೋಡಿ ವಿಶೇಷವಾಗಿ ಕೆಲವರು ಈ ನೋಡಿ ಮಫ್ತಿಯಲ್ಲಿ ಬಂದಿರ್ತಾರೆ. ಮಫ್ತಿ ಅಂದ್ರೆ ಪೊಲೀಸ್ ಡ್ರೆಸ್ ಅಲ್ಲಿ ಬಂದಿರಲ್ಲ ಕೆಲವರೆಲ್ಲ. ಆ ನೋಡಿ ಅದಕ್ಕೆ ಒಂದು ಕೆಲವರು ತರಬೇತಿ ಕೊಟ್ಟು ಕಳ್ಸಿರ್ತಾರೆ. ಅವ್ರದ್ದೇನ್ ಕೆಲಸ ಅಂದ್ರೆ ಎಲ್ಲಿ ಏನೇನ್ ಆಗ್ತಾ ಇದೆ, ಗುಪ್ತಚರ ಇಲಾಖೆ, ಪೊಲೀಸ್ ನಿಂಗಲ್ಲೂ ಗುಪ್ತಚರ ಇಲಾಖೆ ಅಂತ ಇರುತ್ತೆ. ಅವ್ರು ಹಂಗೇ ನೋಡ್ತಿರ್ತಾರೆ ಯಾರ್ಯಾರು. ನೋಡಿ ಗುಪ್ತಚರ ಇಲಾಖೆ ಅವ್ರು ಹಂಗೇ ಗಮನಿಸ್ತಿರ್ತಾರೆ ಯಾರು ಎಲ್ಲಿ ಏನಾಗ್ತಾ ಇದೆ, ಯಾರು ಕಳ್ಳರು, ಯಾರು ಕೊಲೆಗಡಕರು, ಯಾರು ಅಪರಾಧಿಗಳು, ಯಾರು ಏನ ಸಮಾಜಘಾತಕ ಕೃತ್ಯಗಳು ಮಾಡಬಹುದು, ಹಿಂಗೇ ಗಮನಿಸ್ತಿರ್ತಾರೆ. ಅವರು ಕಣ್ಣುಗಳು ಹಂಗೆ ನೋಡಿ ಒಂದ್ ರೀತಿ ಕಂಡೀಷನ್ಡ್ ಆಗ್ಬಿಟ್ಟಿದೆ. ನೋಡೋರ್ನೆಲ್ಲ ಹಂಗೆ ನೋಡ್ತಿರ್ತಾರೆ ಅವ್ರು. ಅದೇ ತರ ಡಾಕ್ಟ್ರುಗಳು ಕೂಡ ನೋಡಿ, ಡಾಕ್ಟರ್ಗಳನ್ನು ಕೇಳಿ ನೋಡಿ, ನೀವು ಕಣ್ಣುಗಳಲ್ಲಿ ಏನ್ ನೋಡ್ತೀರಿ? ನೋಡಿ ನೋಡೋರೆಲ್ಲ ಅವರು ಆರೋಗ್ಯವಂತರ, ಅನಾರೋಗ್ಯರಾದ್ರೆ ಅವ್ರಿಗೆ ಯಾವ ರೋಗ ಇದೆ ನೋಡಿ ಇದೇ ಅವ್ರ ತಲೆಯಲ್ಲಿ ಬರ್ತಿರುತ್ತೆ. ಪೊಲೀಸವ್ರ ತರ ಅವ್ರು ಯೋಚನೆ ಮಾಡಲ್ಲ ನೋಡಿ. ಹಂಗೆ ಟ್ರೈನ್ ಅಪ್ ಆಗ್ಬಿಟ್ಟಿರ್ತಾರೆ ಕೆಲವರೆಲ್ಲರೂ ನೋಡಿ. ಅದೇ ತರ ನಾ ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದೆ. ಬಾಟನಿಸ್ಟ್ ನೋಡಿ, ಸಸ್ಯಶಾಸ್ತ್ರಜ್ಞರು, ಅವರು ಕಣ್ಣುಗಳ ಎಲ್ಲಿ ನೋಡಿದ್ರೇನು ಗಿಡಗಳೇ ಕಾಣ್ತಿರ್ತವೆ. ಇದು ಯಾವ ಗಿಡ, ಇದು ಆ ಗಿಡ, ಇದು ಈ ಗಿಡ, ಇದ್ರ ಉಪಯೋಗ ನೋಡಿ, ಇದರ ಫ್ಯಾಮಿಲಿ ಯಾವುದು ನೋಡಿ, ಹಿಂಗೆ ಹೇಳ್ತಾರೆ, ಹಿಂಗೆ ಹೋಗ್ತಾ ಇರುತ್ತೆ. ಅದೇ ತರ ಕೀಟಶಾಸ್ತ್ರಜ್ಞರು ಕೂಡ ಅವ್ರ ಹುಳುಗಳೇ ಹುಡುಕ್ತಿರ್ತಾರೆ ನೋಡಿ. ಯಾವ ಹುಳ ನೋಡಿ ಅವ್ರಿಗೆ ಬೇರೆ ಕಾಣೋದಿಲ್ಲ ಅವ್ರಿಗೆ. ಹಂಗೆ ಇಲ್ಲಿ ಇವತ್ತು ಹೇಳ್ತೇವೆ ಜ್ಞಾನ ಚಕ್ಷುಷಃ, ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನ ಕಾಣಬಲ್ಲ. ಅದೇ ರೀತಿನೇ ನೋಡಿ ಈ ಜ್ಞಾನದಲ್ಲಿ ಶಿಕ್ಷಣ ಪಡೆದವನು ಯಾವುದು? ರಾಜವಿದ್ಯಂ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ. ನೋಡಿ ಈ ವಿದ್ಯೆಯಲ್ಲಿ ಶಿಕ್ಷಣ ಪಡೆದವನು ಆತ್ಮವಿಜ್ಞಾನ ನೋಡಿ, ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ ಇಂಥ ವಿಚಾರಗಳಲ್ಲಿ ಶಿಕ್ಷಣ ಪಡೆದು ಭಗವದ್ಗೀತೆಯಿಂದ
ನೋಡಿ ಅವನು ಯೋಚನೆ ಮಾಡುವಂಥದ್ದು ಕಣ್ಣುಗಳು ಅವನಿಗೆ ವಿಶೇಷವಾಗಿರುತ್ತೆ. ನೋಡಿ ಅದಕ್ಕೆ ಒಂದು ಶಿಕ್ಷಣ ಬೇಕು, ಆ ಕಣ್ಣುಗಳಿಗೆ ಶಿಕ್ಷಣ ಬೇಕು. ನೋಡಿ ಅದನ್ನೇ ಪ್ರೇಮಾಂಜನ ಚುರಿತ ನೋಡಿ ಸಂತಹ ಸದೈವ ಹೃದಯೇಶು ವಿಲೋಕಯಂತಿ ಅಂತ. ನೋಡಿ ಸಂತರಿಗೆ ನೋಡಿ ಒಂದ್ ರೀತಿಯಾದಂತ ಅಂಜನ ಹಚ್ಚಿರ್ತಾರೆ ಕಣ್ಣಿಗೆ, ಪ್ರೇಮಾಂಜನ ಅಂತ. ನೋಡಿ ಅವರು ಸದಾ ಏನ್ ನೋಡ್ತಿರ್ತಾರೆ, ಅವರು ಹೃದಯೇಶು ನೋಡಿ ಭಗವಂತನ ನೋಡ್ತಿರ್ತಾರೆ. ನೋಡಿ ಈ ತರದ ಅವ್ರಿಗೊಂದು ಕಣ್ಣುಗಳು ಟ್ರೈನಿಂಗ್ ಆಗಿರುತ್ತೆ. ಹಂಗೆ ಟ್ರೈನಿಂಗ್ ಬೇಕು. ನೋಡಿ ಅದು ಹಂಗೆ ಹಂಗೆ ಬರೋದಿಲ್ಲ, ಸ್ವಲ್ಪ ಟ್ರೈನಿಂಗ್ ಬೇಕು. ನೋಡಿ ನಾವು ಹೆಂಗೆಂಗೋ ನಾವು ಯೋಚನೆ ಮಾಡಿದಾಗ ಹಂಗಲ್ಲ, ಒಂದು ಕ್ರಮವಾಗಿ ತರಬೇತಿ ಅಂತ. ನೋಡಿ ಹಂಗೆ ನಮ್ಗೆ ಈ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮ ಕೇಳ್ತಾ ಭಗವದ್ಗೀತೆ ಯಥಾರೂಪ ಓದ್ತಾ, ನೋಡಿ ಮಲಗು ಮುನ್ನ ಮಾಧವನನ್ನ ಕೇಳ್ತಾ, ನೋಡಿ ಭಾಗವತಂ ಓದ್ತಾ, ನೋಡಿ ಪ್ರಭುಪಾದರ ಇತರೆ ಪುಸ್ತಕಗಳು ನೋಡಿ ಸಂಧ್ಯಾ ಚೈತನ್ಯ ಚರಿತಾಮೃತ ಚೈತನ್ಯ ಓದ್ತಾ ಇದ್ದವ್ರಿಗೆ ಸಹಜವಾಗಿ ಈ ತರದ್ದು ಶಿಕ್ಷಣ ನೋಡಿ ಆ ತರದೊಂದು ಕಣ್ಣುಗಳು ನೋಡಿ ಆ ತರದೊಂದು ತರಬೇತಿ ನೋಡಿ ಸಿಕ್ಬಿಡುತ್ತೆ. ನೋಡಿ ನೀವು ಯಾರು ಕೇಳ್ತಾ ಬಂದಿದ್ದೀರಿ ನೋಡಿ ಹೆಚ್ಚು ಹೆಚ್ಚು ಇದರಲ್ಲೇ ಲೀನ ತನ್ಮಯ ನೋಡಿ ಗಂಭೀರವಾಗಿ ತಗೊಂಡಿದ್ದೀರಿ. ನೋಡಿ ಎಲ್ಲ ಕ್ಲಾಸ್ಗಳನ್ನ ಪ್ರಭುಪಾದರ ಪುಸ್ತಕಗಳನ್ನ ನೋಡಿ ನಿಮಗೆ ಏನೋ ವ್ಯತ್ಯಾಸ ಆಗಿದೆ ಅಲ್ವಾ? ಹಿಂದೆ ಇರೋದಕ್ಕೂ ಇವಾಗ ಇದ್ದದಕ್ಕೂ ಆಗಿದೆಯೋ ಆಗಿಲ್ವೋ? ಆಗ್ತಾ ಇದೆ. ಆಗಿದ್ದಕ್ಕೆ ಇನ್ನ ಇದ್ದೀವಿ ಪ್ರಭು ಕೃಷ್ಣ ಪ್ರಜ್ಞೆಯಲ್ಲಿ. ನೋಡಿ ಮಾತಾಜರು ಬಹಳ ಬುದ್ಧಿವಂತಿಕೆಯಿಂದ ಹೇಳ್ತಾರೆ, ಆಗಿದ್ದಕ್ಕೆ ಇನ್ನೂ ಇದೀವಿ ಇಲ್ಲಿ ಅಂತ. ನೋಡಿ ಇಲ್ದಿದ್ರೆ ಯಾರು ಬೆಳಗ್ಗೆ ಎದ್ದು ನೋಡಿ ಯಾರೋ ಎಲ್ಲಿಂದನೋ ನೋಡಿ ಒದರ್ತಾ ಇರ್ತಾರೆ. ನೋಡಿ ಗಂಟೆಗಟ್ಲೆ ಹೇಳ್ತಾನೆ ಇರ್ತಾರೆ, ಸುಮ್ಮನೆ ಒದರ್ತಿರ್ತಾರೆ. ನೋಡಿ ಹಂಗೆ ನೀವೇ ಪ್ರತ್ಯಕ್ಷಾವಗಮಂ ಗಮ್ಯಂ ಇದನ್ನ ಅನುಭವಿಸಿ ಹೌದು ಹೌದು ಇದು ಹೌದು ಈ ಭಗವದ್ಗೀತೆಯಲ್ಲಿ ಹೇಳ್ತಿರೋ ವಿಚಾರ ನಿಜ ಅಂತ ಅರ್ಥ ಮಾಡ್ಕೊಂಡು ನೋಡಿ ಅನುಭವಿಸ್ಬೋದು. ನೋಡಿ ಅನುಭವಿಸ್ಬೋದು, ಸ್ವತಃ ಅನುಭವಿಸಿ ನೋಡ್ಬೋದು. ನೋಡಿ ಹೆಂಗ್ ಅನುಭವಿಸ್ಬೋದು ಅಂತ ಹಿಂದಿನ ಶ್ಲೋಕದಲ್ಲೆಲ್ಲ ನೋಡ್ಕೊಂಡು ಬಂದ್ವಿ ನಾವು. ಅಲ್ಲ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮೋಚ್ಯತಿ. ಇದೆಲ್ಲ ನಿಮ್ಗೆ ಅನುಭವ ಆಗಿದ್ಯಾ? ಬಾಲ್ಯದಿಂದ ಯೌವನಕ್ಕೆ ಬಂದದ್ದು, ಯೌವನದಿಂದ ವಯಸ್ಕರಾಗದ್ದು, ವಯಸ್ಕರಿಂದ ವೃದ್ಧಾಪ್ಯ ಕಡೆಗೆ ಹೋಗ್ತಾ ಇದ್ದು, ಇದೆಲ್ಲ ಅನುಭವ ಆಗಿದ್ಯಾ? ದೇಹ ಬದಲಾವಣೆ ಆಗ್ತಾ ಇದೆ ಪ್ರಭು, ಆಗಿದೆ ಪ್ರಭುಜಿ, ಆಗಿದೆ. ನಿಮ್ಗೆ ಸ್ವಂತ, ನಿಮಗೂ ನಿಮ್ ಮಕ್ಕಳಿಗೂ ಕೂಡ. ಹೌದು ಪ್ರಭುಜಿ. ನಿಮ್ ಮಕ್ಕಳನ್ನ ನೀವು ನೋಡಿದಿರಿ, ಜನ್ಮ ಕೊಟ್ಟು ಅವರು ಹಂತ ಹಂತವಾಗಿ ಬೆಳಿತಿರೋದು, ಒಂದು ಬೇಬಿ ಆಗಿದ್ದದ್ದು ನೋಡಿ, ಬಾಲಕನಾದದ್ದು ನೋಡಿ, ಆಮೇಲೆ ಔಗಂಡಾವಸ್ಥೆ ಬಂದದ್ದು, ಕಿಶೋರಾವಸ್ಥೆ ಬಂದದ್ದು ನೋಡಿ, ಆಮೇಲೆ ತಾರುಣ್ಯ ಅವಸ್ಥೆ ಬಂದದ್ದು ನೋಡಿ, ವಯಸ್ಕನಾಗದದ್ದು ನಿಮ್ ಕಣ್ ಮುಂದೆನೆ ನೋಡಿ ಫಿಲಂ ನಡೆದಂಗ್ ನಡೀತಾ ಇದೆ ನಿಮ್ಗೆ. ಅಲ್ಲಿ ದೇಹ ಬದಲಾವಣೆಗಳು ಕಾಣ್ತಿದೀವಿ. ನೋಡಿ ಕೃಷ್ಣ ಇಂಥ ಒಂದು ಉದಾಹರಣೆ ಕೊಡ್ತಾನೆ ಅಂದ್ರೆ ನೋಡಿ ನಾವು ಒಪ್ಲೇಬೇಕು, ನಂಬಲೇಬೇಕು. ಬುದ್ಧಿವಂತರಾದವರು ಇದನ್ನೆಲ್ಲ ನೋಡಿ ಅರ್ಥೈಸ್ಕೊಳ್ತಾರೆ. ಮೂಢರು ಏನ್ ಮಾಡ್ತಾರೆ, ನೀವ್ ಏನೇ ಹೇಳಿ ಅವ್ರು ಕೇಳಲ್ಲ. ಮೂಢರು ಏನ್ ಮಾಡ್ತಾರೆ, ಉಲ್ಟಾ ಸೀದಾ ಮಾತಾಡ್ತಾರೆ ನೋಡಿ. ಅವ್ರು ಅರ್ಥ ಮಾಡ್ಕೊಳಲ್ಲ. ಯಾಕೆ? ಮೂಢರಲ್ವಾ, ನೋಡಿ ಅರ್ಥ ಆಗಲ್ಲ ನೋಡಿ. ಹಂಗೆ ನೋಡಿ ಮೂಢರು ಅಂದ್ರೆ ಹಂಗೆ ಈ ವಿಚಾರಗಳಲ್ಲಿ ನಂಬಿಕೆ ಇಡಲ್ಲ, ವಿಶೇಷವಾಗಿ ಮೊದಲನೇದ ಸಮಯ ಕೊಡಲ್ಲ. ಸಮಯ ಕೊಟ್ರೇನು ಅದನ್ನ ಅರ್ಥ ಮಾಡ್ಕೊಳಲ್ಲ, ಅರ್ಥ ಮಾಡ್ಕೊಂಡ್ರೇನು ಕೂಡ ಅದನ್ನ ಅನುಸರಿಸಲ್ಲ ನೋಡಿ. ಅವ್ರಿಗೆ ಏನು ಪ್ರಯೋಜನ ಆಗಲ್ಲ ನೋಡಿ. ಅದನ್ನೇ ಭಗವದ್ಗೀತೆಯಲ್ಲಿ 4 ತರದ ಜನಗಳು ನನ್ನ ಹತ್ರ ಬರಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಯಾರ್ಯಾರು? ಮೂಢರು, ನರಾಧಮರು, ಮಾಯಾಪೃತ ಜ್ಞಾನ ಉಳ್ಳವರು, ಆಸುರಿ ಭಾವಂ ಆಸುರಿ ಭಾವ ಆಸುರಿ ಭಾವವನ್ನ ಆಶ್ರಯ ಪಡ್ಕೊಂಡಿರೋರು ನೋಡಿ. ಮೂಢರು, ನರಾಧಮರು ನೋಡಿ, ಇಂಥವ್ರು ಈ 4 ಜನ ಅಲ್ವಾ? 4 ಜನ ನೋಡಿ ಬರೋದಿಲ್ಲ, ಅರ್ಥ ಆಗಲ್ಲ ಅವ್ರಿಗೆ. ಭಗವಂತನು ಬೇಡ, ಭಗವದ್ ವಿಚಾರನೂ ಬೇಡ, ಆತ್ಮ ವಿಚಾರ ಬೇಡ. ಮತ್ತೆ ಹೆಂಗ್ ಬದುಕ್ತಿರ್ತಾರೆ? ಮತ್ತೆ ಪ್ರಾಣಿಗಳ ತರ ಬದುಕ್ತಾ ಇರ್ತಾರೆ. ಅವ್ರಿಗಾಗೆ ಬದುಕು.
ಎರಡು ಕಾಲಿನ ಪಶುಗಳ ತರ. ನೋಡಿ ನೋಡಿ, ಆಹಾರ ನಿದ್ರಾ ಭಯಮೈಥುನಂ ಚ ಸಾಮಾನ್ಯಂ ಏತತ್ ಪಶುಭಿರ್ ನರಾಣಾಂ. ನೋಡಿ, ಧರ್ಮಹಿತೇಶೋ ಅಧಿಕೋ ವಿಶೇಷೋ. ನೋಡಿ, ಧರ್ಮೇಣ ಹೀನ ಪಶುಭಿರ್ ಸಮಾನ ಅಂತ. ಪಶು ಸಮಾನವಾಗಿ ಬದುಕ್ತಿರ್ತಾರೆ. ಎರಡೇ ಕಾಲಿರುತ್ತೆ ಅಂತವ್ರು ದೇಹ ಬಿಟ್ಟಾಗ ಅವರು ಏನಾಗ್ತಾರೆ? ಪಶುನೇ ಆಗ್ತಾರೆ. ಅವ್ರು ಯಾವ ಚಿಂತನೆ ಇಟ್ಕೊಂಡು ಸಾಯ್ತಾರೋ ಹಂಗೆ ಆಗ್ತಾರೆ. ನೋಡಿ ನೋಡಿ, ಇದೆಲ್ಲ ಬಹಳ ಮುಖ್ಯ. ನೋಡಿ, ಈ ವಿಷಯ ಇದೆಲ್ಲ ತಿಳ್ಕೊಂಡ್ರೆ ನಮ್ಗೆ ಏನ್ ಲಾಭ? ಏನ್ ಲಾಭ? ನಾವು ಪ್ರಾಣ ಹೆಂಗ್ ಬಿಡೋ ಅನ್ನೋದು ನಾವು ಗೊತ್ತಾಗುತ್ತೆ ಪ್ರಭುಜಿ. ಎಂತ ದೇಹದಲ್ಲಿ ನಾವು ಪ್ರಾಣ ಬಿಡ್ಬೇಕು ಅಂತ. ಆಯ್ತು, ಗೊತ್ತಾಯ್ತು. ಇವಾಗ ಏನ್ ಮಾಡ್ತೀರಿ? ಅದರಿಂದ ಏನ್ ಲಾಭ? ಅದ್ರಿಂದ ನಾವು ಭಗವಂತ ಧಾಮಕ್ಕೆ ಹೋಗ್ತೀವಿ ಪ್ರಭುಜಿ. ಮುಂದಿನ ತಯಾರಿ ಜನ್ಮ ಮಾಡ್ಕೋಬಹುದು ಪ್ರಭುಜಿ. ಪ್ರಾಣಿಗಳಾಗಿ ಹುಟ್ಟಲ್ಲ ಪ್ರಭುಜಿ. ಪ್ರಾಣಿಗಳಾಗಿ ಜನ್ಮ ತಗೊಳಲ್ಲ ಮುಂದಿನ ಪ್ರಭುಜಿ. ಜನ್ಮದಲ್ಲಿ ಅಟ್ಲೀಸ್ಟ್. ವೆರಿ ಗುಡ್. ನೋಡಿ, ಪ್ರಾಣಿಗಳಾಗಿ ಜನ್ಮ ಪಡೆಯಲ್ಲ. ನೋಡಿ, ಏನಾದ್ರೂ ಹುಟ್ಟಿದ್ರೆ ಮನುಷ್ಯರಾಗೆ ಮತ್ತೆ ಇನ್ನು ಒಳ್ಳೆ ಉನ್ನತ ಕುಟುಂಬ, ಉನ್ನತ ಲೋಕಗಳಲ್ಲಿ ನೋಡಿ ಇನ್ನು ಉನ್ನತ ಸ್ಥಾನ, ನೋಡಿ ನೋಡಿ ವಿಶೇಷವಾದಂತ ದೇಹ ಸ್ವರೂಪ, ದಿವ್ಯವಾಗಿ ನೋಡಿ ಹುಟ್ಬಹುದು. ನೋಡಿ, ಹಂಗೆ ಮಾತಾಜಿಯವ್ರು ಹೇಳ್ದಂಗೆ ಭಗವದ್ಧಾಮಕ್ಕೆ ಬೇಕಾದ್ರೂ ಹೋಗ್ಬೋದು. ನೋಡಿ, ಈ ತರದೆಲ್ಲ ಆಯ್ಕೆಗಳಿರ್ತವೆ. ನೋಡಿ, ಇದರಲ್ಲಿ ಯಾರು ಪ್ರಯತ್ನ ಮಾಡ್ತೀರಲ್ವಾ ಕೇಳಕ್ಕೆ, ತಿಳ್ಕೊಳಕ್ಕೆ, ಸ್ವಲ್ಪ ಅಭ್ಯಾಸ ಮಾಡಕ್ಕೆ, ನೋಡಿ ಹಿಂಗೆಲ್ಲ ಮಾಡಿದವ್ರಿಗೆ ಒಂದು ಸ್ವಲ್ಪ ಅನುಕೂಲ ಅಂತೂ ಇದ್ದೇ ಇರುತ್ತೆ. ಅದೇನದು? ಅದೇ ಭಗವದ್ಗೀತೆ ಪ್ರಶ್ನೆ ಹೇಳೋದು, ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ನೋಡಿ, ನೀವೆಲ್ಲ ಕೆಲವರೆಲ್ಲ ಕೇಳ್ತಿದ್ದೀರಿ, ಕೆಲವರೆಲ್ಲ ಅನುಸರಿಸಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಿರುತ್ತೆ. ಹೌದಾ? ಅಷ್ಟೊಂದು ಈಸಿನಾ ಇದೆಲ್ಲ ಹೇಳೋದನ್ನೆಲ್ಲ ಅಭ್ಯಾಸ ಮಾಡೋದು? ಇಲ್ಲ ನೋಡಿ, ಪ್ರಭುಜಿ, ಕಷ್ಟ. ಸ್ವಲ್ಪ ಕಷ್ಟ. ಎಲ್ಲೋ ಇದು ನನ್ನ ಕೈಯಲ್ಲಿ ಸಾಧ್ಯನಾ ಅನಿಸ್ತಿರುತ್ತೆ. ಅನಿಸ್ತಿರುತ್ತಾ? ಅನಿಸ್ತಿರುತ್ತೆ. ನಿಜವಾಗ್ಲೂ ಕೈಯಲ್ಲಾಗತ್ತಾ? ಇದು ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳೋ ವಿಚಾರಗಳೆಲ್ಲ ನನಗೆ ನಿಜವಾಗ್ಲೂ ಆಗತ್ತಾ? ನೋಡಿ, ಹಿಂಗ ಅನಿಸ್ತಿರುತ್ತೆ. ನೋಡಿ, ಅದಕ್ಕೆ ಏನೋ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ತೀರಿ, ಒಂದ್ ಹೆಜ್ಜೆ ಮುಂದೆ ಇಡಕ್ ಪ್ರಯತ್ನ ಮಾಡ್ತೀರಿ. ಒಂದ್ ಸ್ವಲ್ಪ ಸ್ವಲ್ಪನೇ ಏನೇನೋ ಸ್ವಲ್ಪ 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 ನೋಡಿ ಪ್ರಯತ್ನ ಮಾಡ್ತೀರಿ. ಅದರಿಂದ ನಿಮಗೆ ತುಂಬಾ ಲಾಭ ಇದೆ. ಅದೇನು ಅಂದ್ರೆ, ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ಭಯತೆ ಮಹತೋ ಭಯ. ಆ ಭಯ ಇದೆಯಲ್ಲ, ಅದರಿಂದ ನಿಮಗೆ ರಕ್ಷಣೆ ಸಿಗುತ್ತೆ. ಅದೇನದ್ ಮಹಾಭಯ? ಏನದ್ ಮಹಾಭಯ? ಮಹತೋ ಭಯ. ಮೃತ್ಯು ಪ್ರಭು. ಸಾವಿನ ಬಗ್ಗೆ. ಹಾ, ಜಯಮತಿ ಮಾತಾಜಿಯವರು ಹೇಳ್ತಾರೆ, ಕರೆಕ್ಟ್ ಆಗಿ ಹೇಳ್ತಾರೆ. ಪ್ರಾಣಿಗಳ ಹೇಳಿ. ಬಗ್ಗೆ, ಪ್ರಾಣಿಗಳ ತರ ಮತ್ತೆ ಹುಟ್ಟಿದ್ವಿ ಅಂತ. ಪ್ರಾಣಿ ಜನ್ಮಕ್ಕೆ ಹೋಗಲ್ಲ, ಮಾನವರಾಗಿನೇ ಬರ್ತೀವಿ. ಪ್ರಾಣಿಗಳಾಗಿ ಹುಟ್ಟುವುದರಿಂದ ರಕ್ಷಣೆ ಸಿಗತ್ತೆ. ನರಕ ಲೋಕಗಳಿಗೆ ಹೋಗೋದ್ರಿಂದ ರಕ್ಷಣೆ ಸಿಗತ್ತೆ. ಕೆಳಗಿನ ಲೋಕಗಳು ನೋಡಿ, ಅಧಹ ಲೋಕಗಳು ಹೋಗದೆ ಇರೋ ರೀತಿ ರಕ್ಷಣೆ ಸಿಗತ್ತೆ. ಇದು ಮಹತೋ ಭಯ ಅಂದ್ರೆ ಇದು. ಕೊನೆ ಪಕ್ಷ ಅಲ್ಲಿ ಪ್ರಭುಪಾದರು ಹೇಳ್ತಾರೆ, ಕೊನೆ ಪಕ್ಷ ಮನುಷ್ಯರಾಗಾದ್ರೂ ಹುಟ್ಟಿ ಒಳ್ಳೆಯವ್ರ ಮನೆಯಲ್ಲಿ. ಎಂಥವ್ರ ಮನೆಯಲ್ಲಿ? ಶುಚಿನಾಂ ಶ್ರೀಮತಾಂ ಗೇಹೆ. ನೋಡಿ, ಭಕ್ತರ ಮನೆಯಲ್ಲಿ. ನೋಡಿ, ಶುಚಿನಾಮ್ ಅಂದ್ರೆ ಬ್ರಾಹ್ಮಣರು ಅಂತ, ಅಥವಾ ಭಕ್ತರು ಅಂತ ಅಲ್ಲಿ ಬರುವಂಥದ್ದು. ನೋಡಿ, ವಿಶೇಷವಾಗಿ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿರುವಂತ ನೋಡಿ ಜೀವ ನೋಡಿ ಈ ಲಾಭವನ್ನ ಪಡ್ಕೋಬೇಕು. ಯಾಕೆ? ಯಾಕೆ? ನೋಡಿ, ಅಲ್ಲಿ ಹುಟ್ಟಿನಿಂದ ಒಳ್ಳೆ ಸಂಸ್ಕಾರ ಸಿಗತ್ತೆ ಸಹಜವಾಗಿನೇ. ಅನುಕೂಲಗಳು ಇರುತ್ತೆ. ನೋಡಿ, ನೀವು ನೋಡಿರ್ತೀರಿ. ನೋಡಿ, ಬ್ರಾಹ್ಮಣರ ಕುಟುಂಬ ಒಂದ್ ಮಗು ಹುಟ್ಟದಾಗಿಂದ ಹೇಗಿರುತ್ತೆ ನೋಡಿ. ಬೇರೆಯವರು ಒಂದು ಸ್ಲಮ್ ಅಲ್ಲಿ ನೋಡಿ, ಒಂದು ಕೂಲಿಕಾರರ ಮನೆಯಲ್ಲಿ ಹುಟ್ಟಿರೋ ಮಗುಗೆ ಎಷ್ಟು ಕಷ್ಟ ಇರುತ್ತೆ ನೋಡಿ. ಕಷ್ಟ ಅಂದ್ರೆ ಹಣಕಾಸು, ದುಡ್ಡು, ಸಂಪತ್ತು ಆ ಥರದ್ದೆಲ್ಲ. ಸಂಸ್ಕಾರಗಳು, ಸಂಸ್ಕಾರ ಸಹಜವಾಗಿ ಇರ್ಬೇಕು ಆಕ್ಚುಲಿ. ನೋಡಿ, ಸಂಸ್ಕಾರ ನೋಡಿ ಅದು ನೋಡಿ. ಮತ್ತೆ ಭಕ್ತರು ಅನ್ನೋದು ವಿಶೇಷ. ಭಕ್ತರು ನೋಡಿ, ಭಕ್ತರ ಮನೆಯಲ್ಲಿ ಅದರಲ್ಲೂ ವಿಶೇಷವಾಗಿ ನೋಡಿ, ಅಂತರ ಮನೆಯಲ್ಲಿ ಹುಟ್ಟು. Prabhuji, we basically don't become Varna Shankaras, right? ಹಾ, ಏನ್ ಪ್ರಭು? ಇನ್ನೊಂದ್ಸತಿ ಹೇಳಿ. We don't become Varna Shankaras. ಹಾ, ವರ್ಣಸಂಕರ ಇದೆಲ್ಲನೂ ನೋಡಿ ನಮ್ ಕೈಯಲ್ಲಿ ಇರೋದಿಲ್ಲ. ಅಲ್ಲಿ ಅರ್ಜುನ ಹೇಳುವಂಥದ್ದು ವರ್ಣಸಂಕರ ಅಂದ್ರೆ ನೋಡಿ ಹೈಬ್ರಿಡ್ಸ್. ನಮ್ಮ ಪ್ರಜ್ಞೆ
ನೋಡಿ ಮಿಶ್ರವಾಗಿರುತ್ತೆ ಅಂತ. ಒಂದು ಸೈಡ್ ಸರಿಯಾಗಿ ಪ್ಯೂರ್ ಆಗಿರೋದಿಲ್ಲ, ಹೈಬ್ರಿಡ್ಸ್ ಆಗ್ಬಿಡ್ತೀವಿ. ಸಂಕರಣ ಅಂದ್ರೆ ಹೈಬ್ರಿಡ್ಸ್, ಮಿಕ್ಸ್ ಮಿಕ್ಸ್ ಮಿಕ್ಸ್. ಆ ಕಡೆ ಬ್ರಾಹ್ಮಣನೂ ಅಲ್ಲ, ಈ ಕಡೆ ಕ್ಷತ್ರಿಯನೂ ಅಲ್ಲ, ಈ ಕಡೆ ನೋಡಿ ಈ ತರ, ಈ ಕಡೆ ಶೂದ್ರನೂ ಅಲ್ಲ, ಈ ಕಡೆ ವೈಶ್ಯನೂ ಅಲ್ಲ. ಈ ತರದನ್ನ ವರ್ಣಸಂಕರ ಅಂತ ಹೇಳೋದು ನೋಡಿ. ಆದ್ರೆ ಸ್ಪಷ್ಟತೆ, ಪ್ಯೂರಿಟಿ ಬೇಕು ಅಂತ ನೋಡಿ. ಪ್ಯೂರ್ ಕ್ಷತ್ರಿಯ, ಪ್ಯೂರ್ ಬ್ರಾಹ್ಮಣ ನೋಡಿ, ಈ ತರದ್ದು ಅದು ವರ್ಣಸಂಕರ ಅಂದ್ರೆ ಅಲ್ಲಿ ಬರುತ್ತೆ. ಈಗ ವರ್ಣಸಂಕರ ಅಂದ್ರೆ ಈಗ ಶೂದ್ರ ನೋಡಿ ಬ್ರಾಹ್ಮಣಿಯನ್ನ ಮದುವೆ ಆಗೋದು ನೋಡಿ. ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿರುವಂತ ಸ್ತ್ರೀಯನ್ನ ಶೂದ್ರ ಮದುವೆ ಆಗೋದು, ಅಥವಾ ವೈಶ್ಯ ನೋಡಿ ಕ್ಷತ್ರಿಯನ್ನ ಮದುವೆ ಆಗೋದು ನೋಡಿ. ನೋಡಿ ಇಂಥದ್ದು ಸಂಕರಣ ಅಂದ್ರೆ ಹಿಂಗೆ ನೋಡಿ. ಇಲ್ಲಿ ಇದು ಹುಟ್ಟುವಂಥದ್ದು, ಜನ್ಮ ಪಡೆಯುವಂಥದ್ದು ನೋಡಿ. ಅದೊಂದು ಏನಂದ್ರೆ ಒಂದು ಅವಕಾಶ ಅಂತ ನೋಡಿ. ಈಗ ಕಲಿಯುಗದಲ್ಲಿ ಎಲ್ಲಾನು ಹೈಬ್ರಿಡ್ಸ್ ಅನ್ಕೊಳ್ಳಿ ನೋಡಿ. ಜನ್ಮನೇ ಜಾಯತೆ ಶೂದ್ರ ಅಂತ ಅನ್ಕೊಳ್ಳಿ. ಈಗ ಪ್ರಸ್ತುತ ಕಲಿಯುಗದಲ್ಲಿ ವಿಶೇಷವಾಗಿ ಜನ್ಮನೇ ಜಾಯತೆ ಶೂದ್ರ ಅನ್ಕೊಳ್ಳಿ ನೋಡಿ. ಸಂಸ್ಕಾರಾತ್ ಭವೇತ್ ದ್ವಿಜಃ ಅನ್ಕೊಳ್ಳಿ ನೋಡಿ. ಆಮೇಲೆ ವೇದ ಪಠೇತ್ ಭವೇತ್ ವಿಪ್ರಹ ನೋಡಿ. ವೇದಗಳನ್ನ, ಈ ಭಗವದ್ಗೀತೆ, ಭಾಗವತಂ ಇವೆಲ್ಲ ಓದಿದಾಗ ಆತ ವಿಪ್ರ ಆಗ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಅಂತಂದ್ರೆ ಒಬ್ಬ ವಿಪ್ರ ಅಂತ. ಭಗವದ್ಗೀತೆ, ಭಾಗವತಂ ನೋಡಿ, ಇದು ವೇದಗಳ ಸರ್ವಧರ್ಮ ಸಾರ. ಇದು ವೇದಗಳ ಸಾರ ನೋಡಿ. ವೇದಗಳ ಸಾರ ಎಲ್ಲ ಭಾಗವತಮಲ್ಲಿದೆ, ಉಪನಿಷತ್ತುಗಳ ಸಾರ ಎಲ್ಲ ಭಗವದ್ಗೀತೆಯಲ್ಲಿದೆ. ಅದಕ್ಕೆ ಸರ್ವೋಪನಿಷದು ಗಾವೋ ದುಗ್ಧೋ ಗೋಪಾಲ ನಂದನೋ ಅಂತ ಹೇಳೋದು. ಸರ್ವ ಉಪನಿಷತ್ತುಗಳ ಸಾರ ಗೀತೋಪನಿಷತ್ತಲ್ಲಿದೆ ನೋಡಿ. ಹಂಗೆ ನೋಡಿ, ಹಂಗೆ ಇದು ಯಾರು ಯಾವ ದೇಶದಲ್ಲಿ, ಯಾವ ಕುಟುಂಬದಲ್ಲಿ ನೋಡಿ ಏನೇ ಆಗಿ ಹುಟ್ಟಿರ್ಲಿ, ಯಾರಾದ್ರೂ ನೋಡಿ ಭಕ್ತರ ಸಂಘಕ್ಕೆ ಬಂದ್ರೆ ಉದ್ಧಾರ ಆಗ್ಬೋದು ಅಂತ, ಈ ಟ್ರೈನಿಂಗ್ ತಗೋಬಹುದು ಅಂತ, ಜ್ಞಾನದಲ್ಲಿ ಶಿಕ್ಷಣ ಪಡಿಬಹುದು ಅಂತ. ಆ ಪ್ರಕಾರ ಕಣ್ಣುಗಳಲ್ಲಿ ಈ ವ್ಯತ್ಯಾಸಗಳನ್ನೆಲ್ಲ ಗಮನಿಸಬಹುದು ನೋಡಿ. ಇವುಗಳನ್ನ ತಿಳ್ಕೋಬಹುದು ಅಂತ ಅರ್ಥ ನೋಡಿ. ಇವುಗಳನ್ನೆಲ್ಲ ತಿಳ್ಕೊಂಡು ಅಭ್ಯಾಸ ಮಾಡ್ತಾ ಅವನು ನೋಡಿ ದೇಹ ಬಿಡೋ ಸಂದರ್ಭ, ಮುಂದಿನ ದೇಹಕ್ಕೆ ನೋಡಿ, ಮುಂದಿನ ಬದುಕಿಗೆ ಎಲ್ಲ ತಯಾರಿ ಆಗ್ಬೋದು ನೋಡಿ. ಒಬ್ಬ ಕಾಲೇಜಲ್ಲಿ ಸ್ಟೂಡೆಂಟು ಅಷ್ಟೇನೆ, ಸ್ಕೂಲಲ್ಲಿ ನೀವು ನೋಡ್ತೀರಿ, ಒಬ್ಬ ಇಂಟೆಲಿಜೆಂಟ್ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಮುಂದಿನ ವರ್ಷಕ್ಕೆ ಮುಂದಿನ ಪ್ರಮೋಷನ್ಗೆ ಟ್ರೈ ಮಾಡ್ತಾನೆ ನೋಡಿ. ಅವನು ಪ್ರಮೋಟ್ ಆಗಿ ಒಳ್ಳೆ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿ ಹೋಗ್ತಾನೆ. ಮೂಢ ಏನ್ ಮಾಡ್ತಾನೆ, ಅಯ್ಯೋ ಮುಂದಿನ ಕ್ಲಾಸು ಇಲ್ಲ, ಏನೂ ಇಲ್ಲ, ಇವಾಗ್ಲೇ ಚೆನ್ನಾಗಿ ಮಜಾ ಮಾಡು ಅಂತ ಮಜಾ ಮಾಡ್ತಾನೆ. ಅವನಿಗೆ ನಂಬಿಕೆ ಇರೋದಿಲ್ಲ, ನಂಬಿಕೆ ಇದ್ರೇನು ಅವನು ಅನುಸರಿಸೋದಿಲ್ಲ ನೋಡಿ. ಆತರ. ಅದೇ ಒಬ್ಬ ಗಂಭೀರವಾದಂತ ಒಳ್ಳೆ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಗಂಭೀರವಾದಂತ ವಿದ್ಯಾರ್ಥಿ ಕೊಡ್ತಿರುವಂತ ಪರೀಕ್ಷೆಯಲ್ಲಿ ಹೆಂಗೆ ಪಾಸ್ ಅನ್ನೋದು ಯೋಚನೆ ಮಾಡ್ತೀರಿ. ಕೊಡ್ತಿರುವಂತ ಶಿಕ್ಷಣವನ್ನ ಸರಿಯಾಗಿ ತಗೊಂಡು ಆ ಪರೀಕ್ಷೆಗಳೆಲ್ಲ ಪಾಸ್ ಮಾಡಿ ಮುಂದಿನ ಹಂತಕ್ಕೆ ಹೋಗ್ತಾನೆ. ತೇರ್ಗಡೆ ಆಗಿ ಹೋಗ್ತಾ ಇರ್ತಾನೆ ನೋಡಿ. ಇವರು ಅಷ್ಟೇ, ಜೀವಿಗಳು ಅಷ್ಟೇನೆ ಅದೇ ತರ. ಇಲ್ಲಿ ಇತರ ಪ್ರಕೃತಿ ಗುಣಗಳ ಪ್ರಭಾವ ಏನಾಗತ್ತೆ ನಮ್ಮ ಮೇಲೆ ಅಂತ ಗೊತ್ತಿರ್ಬೇಕು. ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಿದ್ದೆ ನೋಡಿ. ಪ್ರಕೃತಿ ಗುಣಗಳು ಯಾವ್ಯಾವ ಪ್ರಕೃತಿ ಗುಣಗಳು, ತಮೋಗುಣ, ರಜೋಗುಣ, ಸತ್ವಗುಣ ನೋಡಿ. ಎಂತೆಂತ ದೇಹಗಳನ್ನ ನೋಡಿ ಕೊಡುವಂತ, ಅನುಭವಿಸಂತ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಈಗ ಅರ್ಥ ಮಾಡ್ಕೊಂಡು ಏನೇನ್ ಮಾಡ್ತಾನೆ, ಅದನ್ನ ಮೀರೋ ಪ್ರಯತ್ನ ಮಾಡ್ತಾನೆ. ಸತ್ವಗುಣ, ರಜೋಗುಣ, ತಮೋಗುಣ ಹೆಂಗೆ ನಮ್ಮನ್ನ ಆಡ್ಸುತ್ತೆ, ತೊಗಲು ಬೊಂಬೆ ತರ ಆಡ್ಸುತ್ತೆ ಅನ್ನೋದು ಅರ್ಥ ಮಾಡ್ಕೊತಾನೆ. ಈಗ ಅವನೇನ್ ಮಾಡ್ತಾನೆ, ಅದನ್ನ ಹಂತವನ್ನ ಮೀರೋ ಪ್ರಯತ್ನ ಮಾಡ್ತಾನೆ. ಅದನ್ನೇ ತ್ರೈಗುಣ್ಯ ವಿಷಯ ವೇದ ನೋಡಿ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ ಅಂತ ಹೇಳುದು ನೋಡಿ. ಈ ವೇದಗಳೆಲ್ಲ ನಮ್ಗೇನಂತ, ಯಾವ ಹಂತದಲ್ಲಿ ಇದಾವೆ, ಯಾವ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದಾವೆ ನೋಡಿ ಅಲ್ವಾ. ಈ ಭೌತಿಕ ಪ್ರಪಂಚದಲ್ಲೇ ಇರ್ತವೆ, ಬದ್ಧ ಮಾಡಿಸ್ತವೆ ಸತ್ವಗುಣ, ರಜೋಗುಣ, ತಮೋಗುಣ ನೋಡಿ. ಅದನ್ನ ಮೀರಿ ಹೋಗು ಅರ್ಜುನ ನೋಡಿ, ಶುದ್ಧ ಸತ್ವಕ್ಕೆ ಹೋಗು ಅರ್ಜುನ ಅಂತ ಹೇಳ್ತಾನೆ ನೋಡಿ ಕೃಷ್ಣ. ಯಾಕೆ, ಬದ್ಧ ಸ್ಥಿತಿಯಿಂದ ಮುಕ್ತ ಸ್ಥಿತಿ ಕಡೆ ಕಳಿಸುವಂತ ಪ್ರಯತ್ನ. ದೇಹವನ್ನ ಬಿಡೋ ಸಂದರ್ಭದಲ್ಲಿ
ನೋಡಿ ಆ ಒಂದು ಅದೆಲ್ಲ ತಿಳ್ಕೊಂಡಿದ್ರೆ ಬಿಡುಗಡೆ ಆಗಕ್ ಸಾಧ್ಯ ಅಂತ. ಇಲ್ಲದೆ ಇದ್ರೆ ಬಿಡುಗಡೆ ಇಲ್ಲ. ನೋಡಿ ಬುದ್ಧಿವಂತರು ಆದವರು ಇವೆಲ್ಲ ಕೇಳ್ತಾರೆ, ತಿಳ್ಕೊಳ್ತಾರೆ, ಅಭ್ಯಾಸ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಖಂಡಿತವಾದಂತ ನೋಡಿ ಏನೋ ಒಂದು ಲಾಭ ಇರುತ್ತೆ. ಕೃಷ್ಣ ಇದನ್ನ ಹೇಳ್ತಾನೆ. ನೋಡಿ ಯಾರು ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯತ್ ಅಂತ ಅಲ್ಲಿ ಹೇಳ್ತಾರೆ ಶ್ಲೋಕದಲ್ಲಿ. ನೋಡಿ ಶುಚಿನಾಂ ಶ್ರೀಮತಾಂ ಗೇಹೆ ಆ ಶ್ಲೋಕದಲ್ಲಿ ಹೇಳ್ತಾರೆ. ಯಾರಾದ್ರೂ ಹುಡುಕಿ ಹೇಳ್ಬೋದು. ಅವರು ಮೇಲಿನ ಲೋಕಗಳಿಗೆಲ್ಲ ಹೋಗಿ ಅಲ್ಲಿ ಸಾಕಷ್ಟು ಎಂಜಾಯ್ ಮಾಡಿ ನೋಡಿ ಸಾಕಷ್ಟು ಪುಣ್ಯಗಳನ್ನೆಲ್ಲ ಅನುಭವಿಸಿ ಆಮೇಲೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕ ವಿಹಂತಿ ಈ ಲೋಕಗಳಿಗೆ ಬಂದು ಒಳ್ಳೆ ಕುಟುಂಬಗಳಲ್ಲಿ ಹುಟ್ಟಿ ನೋಡಿ ಒಳ್ಳೆ ಕುಟುಂಬಗಳು ಅಲ್ಲಿಂದ ಮತ್ತೆ ಅಲ್ಲಿ ಎಲ್ಲಿ ಬ್ರೇಕ್ ಆಗಿತ್ತು ನಿಲ್ಸಿದ್ರೆ ಅಲ್ಲಿಂದ ಮತ್ತೆ ಮುಂದೆ ಶುರು ಮಾಡ್ತಾರಂತೆ. ನೋಡಿ ಬಹುಪಾಲು ನೀವೆಲ್ಲರೂ ಆ ಒಂದು ಸ್ಥಿತಿಲಿ ಇದೀರಿ. ನೋಡಿ ಬಹುಪಾಲು ನೀವೆಲ್ಲರೂ ಇಲ್ಲಿ ಯಾರೆಲ್ಲ ಇದೀರಿ ನೋಡಿ ಹಿಂದೆ ಈ ತರದ ಎಷ್ಟೋ ಅವಕಾಶಗಳು ಸಿಕ್ಕಿದ್ದು ನೋಡಿ ಹಿಂಗಿಂಗ ಆಗಿ ಇವತ್ತು ಪ್ರಸ್ತುತ ನೀವು ಇಂತಿಂತ ಕುಟುಂಬಗಳಲ್ಲಿ ಹುಟ್ಟಿದಿರಿ. ನೋಡಿ ನಿಮ್ಮ ಮನೇಲಿ ಹುಟ್ಟಿರೋ ಮಕ್ಕಳಂತೂ ಇನ್ನೂ ವಿಶೇಷ. ನೋಡಿ ಈಗೇನ್ ಮಾಡ್ಬೇಕು, ಈಗ ಯಾವ್ದಕ್ ಪ್ರಾಶಸ್ತ್ಯ ಕೊಡ್ಬೇಕು? ಹಿಂದಿನ ಜನ್ಮದಲ್ಲಿ ಯಾವ್ದು ಮಿಸ್ ಆಗೋಯ್ತಲ್ಲ ಇನ್ನೊಂದ್ಸತಿ ಮಿಸ್ ಮಾಡ್ಕೋಬೇಕಾ ಟ್ರೈನು? ಇಲ್ಲ ಪ್ರಭುಜಿ, ಈಗ ಕೃಷ್ಣ ಪ್ರಜ್ಞೆಗೆ ಮಕ್ಕಳು ಟ್ರೈನ್ ಅಪ್ ಮಾಡ್ಬೇಕು ಪ್ರಭುಜಿ. ನೋಡಿ ಇನ್ನೂ ಹೆಚ್ಚಿಗೆ ಗಂಭೀರವಾಗಿ ತಗೋಬೇಕು. ನೋಡಿ ಇಲ್ಲಿ ನಾವು ಇಲ್ಲಿ ಹೇಳ್ದಂಗೆ ಮೂಢರಾಗ್ಬಾರ್ದು. ಶ್ಲೋಕ ಓದ್ಲ ಪ್ರಭುಜಿ? ಹಾ ಹೇಳಿ. ಪಾಪ ಪುಣ್ಯಂ ಕೃತಂ ಲೋಕಾನ್ ಉಷ್ಟಿತ್ವ ಶಾಶ್ವತಿ ಸಮಃ ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟ ಅಭಿಜಾಯತೆ. ಅನುವಾದ: ಯೋಗಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟುವನು. ಹರೇ ಕೃಷ್ಣ. ವೆರಿ ಗುಡ್. ಮುಂದಿನ ಶ್ಲೋಕ ಓದಿ, ಅನುವಾದನೆ ಓದಿ. ಹಾ ಪ್ರಭುಜಿ ಓದ್ತೀನಿ. ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ಅನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಬಲತರವಾದದ್ದು. ಮುಂದಿನ ಶ್ಲೋಕ ಓದಿ ಮಾತಾಜಿ. ಕುರುನಂದನನೇ, ಇಂತಹ ಜನ್ಮವನ್ನು ತಳೆದ ಮೇಲೆ ಆತನು ತನ್ನ ಪೂರ್ವ ಜನ್ಮದ ದೈವೀ ಪ್ರಜ್ಞೆಯನ್ನು ಮತ್ತೆ ಎಚ್ಚರಿಸಿಕೊಳ್ಳುತ್ತಾನೆ. ಮತ್ತೆ ಸಂಪೂರ್ಣ ಯಶಸ್ಸನ್ನು ಗಳಿಸುವುದಕ್ಕಾಗಿ ಇನ್ನೂ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಾನೆ. ನೋಡಿ ಈ ಹಂತದಲ್ಲಿ ನಾವು ಪ್ರಯತ್ನ ಮಾಡ್ಬೇಕು. ನೋಡಿ ಹಂಗೆ ಮುಂದಿನ ಶ್ಲೋಕಗಳು ಓದ್ತಾ ಇದ್ರೆ ಅಯ್ಯೋ ಇದು ನಮ್ದೇ ಕತೆ ಇದು. ನೋಡಿ ನೋಡಿ ಯಾವ ಸಿನಿಮಾಗ ಹೋಗಿ ಯಾವಂದು ಅವಳದು ಕತೆಗಳು, ಹೀರೋ ಅಂತೆ ಹೀರೋಯಿನ್ ಅಂತೆ, ಯಾವನ ನೋಡಿ ಹೀರೋಯಿನ್ ಅಳ್ತಾಳಂತೆ, ಹೀರೋ ಫೈಟ್ ಹೊಡಿತಾನಂತೆ, ನೋಡಿ ಏನೇನೋ ನೋಡ್ತೀವಿ. ಅದರಲ್ಲಿ ಥ್ರಿಲ್ಲಿಂಗ್ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಇದು ಈಗ ಹೇಳಿದ್ರಲ್ಲ, ಈಗ ಮಾತಾಜರು ಓದಿದ್ರಲ್ವಾ, ಇದು ನಂದೇ ಕತೆ ಇದು. ನೋಡಿ ಹಿಂದಿನ ಜನ್ಮ, ಅದ್ರ ಹಿಂದಿನ ಜನ್ಮ, ಮುಂದಿನ ಜನ್ಮ. ನೋಡಿ ಇವಾಗ ಇಷ್ಟೊತ್ತು ಚರ್ಚೆ ಆಗಿದ್ದು ಯಾರ್ದೋ ಕತೆ ಅಲ್ಲ. ನೋಡಿ ಇತಿಹಾಸದಲ್ಲಿ ಯಾರೋ ಅಕ್ಬರ್ ಬೀರ್ಬಲ್ ಅಂತೆ, ಕೃಷ್ಣ ದೇವರಾಯ ತೆನಾಲಿ ರಾಮ ಅಂತೆ, ನೋಡಿ ಅದ್ ಯಾವುದೋ ವಂಶಗಳು, ಕದಂಬರಂತೆ, ಚಾಲುಕ್ಯರಂತೆ, ರಾಷ್ಟ್ರಕೂಟರಂತೆ, ಗಂಗರಂತೆ, ನೋಡಿ ಅವ್ರು ಯಾರ್ಯಾರೋ ಮೊಘಲರಂತೆ, ನೋಡಿ ಇನ್ಯಾರ್ಯಾರೋ ಬಗ್ಗೆ ಓದ್ತೀವಿ. ನೋಡಿ ಇಲ್ಲಿ ಇದು ಇಷ್ಟೊತ್ತಿಗೆ ಓದಿದ್ರಲ್ವಾ, ಇದು ನಮ್ದೇ ಕತೆ. ಇದು ಚೈತನ್ಯ ಚರಿತಾಮೃತದಲ್ಲಿ ಪ್ರಾರಂಭದಲ್ಲಿ ಪ್ರಭುಪಾದರು ಬರೆದಿದ್ದಾರೆ ಇದ್ರ ಬಗ್ಗೆ. ಚೈತನ್ಯ ಚರಿತಾಮೃತ ಅಂದ್ರೆ ಯಾರ ಚರಿತ್ರೆ? ಚೈತನ್ಯ ಮಹಾಪ್ರಭುಗಳ ಚರಿತ್ರೆ. ಅದೇ ಅಲ್ಲ ಅಂತ ಹೇಳ್ತಾರೆ. ನೋಡಿ ಪ್ರಭುಪಾದರು ಚೈತನ್ಯ ಚರಿತಾಮೃತ ಚೈತನ್ಯ ಮಹಾಪ್ರಭುಗಳ ಚರಿತ್ರೆ ಅಲ್ಲ ಅಂತಾರಲ್ಲ. ಮತ್ತೆ ಯಾರ ಚರಿತ್ರೆ ಅಂತ ಹೇಳ್ತಾರೆ ಪ್ರಭುಪಾದರಲ್ಲಿ? ರಾಧಾರಾಣಿ ಭಾವದಲ್ಲಿ ಯಾವ ರೀತಿ ಭಕ್ತರ ನಡ್ಕೋಬೇಕು? ಇಲ್ಲ ಹಂಗಲ್ಲ. ಈಗ ಇಷ್ಟೊತ್ತು ನಾವು ಚರ್ಚೆ ಮಾಡ್ತಿದ್ವಲ್ಲ, ನಮ್ಮ ಚೈತನ್ಯದ ಚರಿತ್ರೆ ಅಂದ್ರೆ ನಮ್ಮ ಆತ್ಮದ ಚರಿತ್ರೆ ಪ್ರಭುಜಿ. ಹೌದು, ನಮ್ಮದೇ ಚರಿತ್ರೆ, ಜೀವಿಯ ಚರಿತ್ರೆ, ಚೈತನ್ಯದ ಚರಿತ್ರೆ ಅಂತ ಪ್ರಭುಪಾದರು. ನೀವು ಹುಡುಕಿ ಓದ್ಕೊಡಿ, ತುಂಬಾ ಚೆನ್ನಾಗಿದೆ. ಪ್ರಭುಪಾದರಲ್ಲಿ ಹೇಳ್ತಾರೆ, ಆಶ್ಚರ್ಯ ಆಗತ್ತೆ. ಅಯ್ಯೋ ನಾವೇನೋ ಚೈತನ್ಯ ಚರಿತಾಮೃತ ಚೈತನ್ಯ ಮಹಾಪ್ರಭುಗಳ ಚರಿತ್ರೆ ಅಂತ ಅಂದ್ಕೊಂಡ್ರೆ
ಪ್ರಭುಪಾದ್ರ ಅದಲ್ಲ ಅಂತಾರಲ್ಲಿ. ನೋಡಿ, ಇದೊಂದು ಆತ್ಮದ ಒಂದು ಚೈತನ್ಯದ ಚರಿತ್ರೆ ಅಂತಾರೆ ನೋಡಿ. ಅದನ್ನೇ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದೀಗ ನೋಡಿ. ಈ ಮಾತಾಚಾರ್ಯ ಕೆಲವೆಲ್ಲ ಶ್ಲೋಕಗಳು ಓದಿದ್ರಲ್ವಾ, ಹೆಂಗೆ ಜೀವ ನೋಡಿ ಪತನ ಆಗತ್ತೆ, ನೋಡಿ ಮತ್ತೆ ಹುಟ್ಟುತ್ತೆ, ಮತ್ತೆ ಯಾವುದೋ ಕುಟುಂಬದಲ್ಲಿ ವಿಶೇಷವಾಗಿ ಒಂದು ವಿಶೇಷ ಕುಟುಂಬದಲ್ಲೇ ಜನ್ಮ ಪಡೆಯುತ್ತೆ ನೋಡಿ, ಅಲ್ಲಿಂದ ಮತ್ತೆ ಶುರು ಮಾಡುತ್ತೆ. ಈ ತರದೆಲ್ಲ ನಾವು ವಿಷಯಗಳು ಓದಿದ್ವಲ್ವಾ. ಇದು ಚೈತನ್ಯ ಚರಿತಾಮೃತ. ಚೈತನ್ಯ ನಾವು ಜೀವಿಗಳ ಚರಿತ್ರೆ, ನಮ್ದೇ ಚರಿತ್ರೆ, ನನ್ನ ಕತೆ ಇದು ನೋಡಿ. ಈಗ ನಾನೇನು ಅದನ್ನೆಲ್ಲ ಲಾಭ ಮಾಡ್ಕೋತೀನಿ ಅನ್ನೋದು ನನಗಾಯ್ಕೆ ಅಲ್ವಾ. ನೋಡಂಗೆ ಅದೆಲ್ಲವನ್ನೂ ಮೂಢರು ಅರ್ಥ ಮಾಡ್ಕೊಳ್ಳಲ್ಲ ನೋಡಿ. ಕೆಲವರು ಮೂಢರು ಅರ್ಥ ಮಾಡ್ಕೊಳ್ಳಲ್ಲ ನೋಡಿ. ನೋಡಿ ಬುದ್ಧಿವಂತರಿಗೆ ಮಾತ್ರ, ಬುದ್ಧಿವಂತರಿಗೆ ಅರ್ಥ ಆಗಲ್ಲ ನೋಡಿ. ಒಂದು ಕತೆ, ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ. ರಾಜನಿಗೆ ಬಟ್ಟೆ ಹಾಕ್ಬೇಕು, ಒಳ್ಳೆ ಬಟ್ಟೆಗಳ ಅಂದ್ರೆ ಆಸೆ ಅವನಿಗೆ. ಅವನಿಗೆ ಯಾವ ತರ ಬಟ್ಟೆ ಅಂದ್ರೆ ನೋಡಿ, ಒಬ್ಬ ಬರ್ತಾನೆ, ನಾನು ನಿಮ್ಗೆ ಒಳ್ಳೆ ಬಟ್ಟೆ ಹೊಲ್ಕೊಡ್ತೀನಿ, ಆದ್ರೆ ಆ ಬಟ್ಟೆ ಕಣ್ಣಿಗೆ ಕಾಣಲ್ಲ ಅಂತ ನೋಡಿ. ಈ ತರದ ಒಂದು ವಿಷಯ ವಿಚಿತ್ರ ಇದು ನೋಡಿ. ಆ ಟೈಲರು ಬಟ್ಟೆ ಹೊಲಿತಾನೆ, ರಾಜನ ಬಟ್ಟೆ ಹಾಕ್ತಾನೆ. ಅವ್ನು ಹೆಂಗ್ ಮೋಸ ಮಾಡಿರ್ತಾನೆ, ಅವ್ನ ಬಟ್ಟೆನೇ ಹೊಲ್ದಿರೋದಿಲ್ಲ ನೋಡಿ. ರಾಜನೇ ನಂಬಿಸ್ಬಿಟ್ಟಿರ್ತಾನೆ, ನಿನಗೆ ಬಟ್ಟೆ ಹಾಕಿದೀನಿ, ಅದು ಸುಂದರವಾಗಿ ಕಾಣ್ತಾ ಇದೆ, ಆದ್ರೆ ಯಾರಿಗೂ ಕಾಣಲ್ಲ ಅದು ಅನ್ನೋದು ವಿಶೇಷವಾದ ಬಟ್ಟೆ. ಅದನ್ನ ನೋಡ್ಬೇಕು ಅಂದ್ರೆ, ಕಾಣ್ಬೇಕು ಅಂದ್ರೆ ವಿಶೇಷ ಕಣ್ಣುಗಳಿರ್ಬೇಕು ನೋಡಿ. ಈಗ ರಾಜನಂದ್ರೆ ಹೆದರಿಕೆ ನೋಡಿ. ರಾಜನ ಬಟ್ಟೆನೇ ಹಾಕಿರಲ್ಲ, ನಗ್ನನಾಗೆ ಇರ್ತಾನೆ. ಅಂದ್ರೆ ನೋಡೋರಿಗೆಲ್ಲ ಕೇಳ್ತಿರ್ತಾನೆ, ರಾಜ ಹೇಗಿದೆ ಬಟ್ಟೆ ಅಂದ್ರೆ ಎಲ್ಲರೂ ಏನಂತ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಬಟ್ಟೆ. ಯಾಕೆ? ಭಯ ಅಲ್ವಾ ನೋಡಿ. ಅವನು ಟೈಲರ್ ಹಂಗೆ ತಲೆ ಕೆಡಿಸ್ಬಿಟ್ಟಿರ್ತಾನೆ ರಾಜನಿಗೆ ನೋಡಿ. ಹಂಗೆ ಜನಗಳು ಕಂಡೀಷನ್ ಹೆಂಗ್ ಆಗ್ಬಿಡ್ತೀವಿ ಅಂದ್ರೆ ನೋಡಿ, ಇದೇ ವಾಸ್ತವ ಅಂತ ಅಂದ್ಕೊಂಡ್ಬಿಡ್ತೀವಿ ಅಂತ ನೋಡಿ. ಯಾವುದು ಅದನ್ನೇ ಮಾಯೆ ಅಂತ ಹೇಳ, ಯಾವುದು ಸತ್ಯ ಅಲ್ವೋ ಅದನ್ನೇ ಸತ್ಯ ಅಂತ ನಂಬೋದೇ ಮಾಯೆ ನೋಡಿ. ಅದು ಮೂಢರು ಆ ಮಾಯೆ ವಶದಲ್ಲಿ ಇರ್ತಾರೆ. ಮೂಢರು ನೋಡಿ, ನರಾಂಧಮರು, ಮಾಯೆ ಅಪವೃತ ಜ್ಞಾನಿಗಳು, ಆಸುರಿ ಭಾವ ಆಶ್ರಿತರು ನೋಡಿ. ಇವರೆಲ್ಲ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ ನೋಡಿ. ನಮಗೆ ಜೀವನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರೋ ಇವೆಲ್ಲವನ್ನ ಕಾಣ್ತಾನೆ. ಹಂಗಾಗಿ ನಾವೇನ್ ಮಾಡ್ಬೇಕು, ರೂಪಾದ್ರ ಪುಸ್ತಕಗಳ ಸಹಾಯ ತಗೊಂಡು ನೋಡಿ, ಆ ಜ್ಞಾನದ ಇಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳನ್ನು ಪಡಿಬೇಕು ನೋಡಿ. ಅದಕ್ಕೆ ಪ್ರಯತ್ನ ಮಾಡ್ಬೇಕು. ಅದನ್ನೇ ಭಾವಾರ್ಥದಲ್ಲಿ ಶ್ರೀ ಪ್ರಭುಪಾದರು ಹೇಳ್ತಾರೆ, ಜ್ಞಾನ ಚಕ್ಷುಷಃ ಎನ್ನುವ ಮಾತು ಬಹು ಮಹತ್ವದ್ದು. ಪ್ರಭುಪಾದರಿಗೆ ಈ ಪದ ತುಂಬಾ ಇಷ್ಟ ಆಗ್ಬಿಟ್ಟಿದೆ ನೋಡಿ. ಜ್ಞಾನ ಚಕ್ಷುಷಃ ನೋಡಿ. ಹಂಗೆ ಈ ವೇದಗಳನ್ನೆಲ್ಲನೂ ಈ ಮಂತ್ರಗಳಿದಾವಲ್ಲ, ಮಂತ್ರದಾರ್ಷ್ಟ ಅಂತ ಹೇಳ್ತಾರೆ. ನಾ ಹಿಂದೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಏನು ಹಂಗಂದ್ರೆ ಮಂತ್ರದಾಷ್ಟಾರರು ಅಂದ್ರೆ ಏನು? ಮಂತ್ರದ್ರಾಷ್ಟಾರರು ಅಂದ್ರೆ ಏನು? ಅಂದ್ರೆ ಮಂತ್ರದಲ್ಲಿ ಏನಿದೆಯೋ ಅದನ್ನ ನೇರವಾಗಿ ನೋಡಿರೋರು. ಹಾ, ವೆರಿ ಗುಡ್ ಮಾತಾಜಿ. ನೋಡಿ, ಮಂತ್ರದಲ್ಲಿ ನಾವೇನ್ ಹೇಳ್ತೀವಲ್ಲ ಅದೆಲ್ಲ ಕಣ್ಣಿಗೆ ಕಾಣ್ತಾ ಇರುತ್ತೆ ಅವ್ರಿಗೆ. ಆ ತರ ಸಿದ್ಧಿ ಪಡ್ಕೊಂಡಿರ್ತಾರೆ ನೋಡಿ. ಅವ್ರನ್ನ ಮಂತ್ರದಾರ್ಷ್ಟಾರರು ಅಂತ ಹೇಳೋದು. ಮಂತ್ರ ಸಿದ್ಧಿ ಪ್ರಜಾಯತೆ ನೋಡಿ. ಆ ಮಂತ್ರ ಸಿದ್ಧಿ ಅವ್ರಿಗೆ ಹೆಂಗಾಗಿರ್ತಂದ್ರೆ, ಆ ಮಂತ್ರ ಹೇಳ್ತಾ ಇದ್ರೆ ಅಲ್ಲಿ ಕಾಣ್ತಾ ಇರ್ತಾರೆ ನೋಡಿ. ಕೆಲವರು ಬ್ರಾಹ್ಮಣರು, ಪುರೋಹಿತರು, ಋತ್ವಿಕರು ಪೂಜೆ ಮಾಡ್ತಿರ್ಬೇಕಾದ್ರೆ, ಯಜ್ಞ ಮಾಡ್ತಿರ್ಬೇಕಾದ್ರೆ ನೋಡಿ, ಅವರು ಆ ದೇವತೆಗಳ ಕಾಣ್ತಿರ್ತಾರೆ ಅವ್ರಿಗೆ. ಆ ದೇವತೆಗಳ ಕರ್ಪಿಸ್ತಾರೆ ಅವ್ರು, ನಮ್ಗ ಕಾಣಲ್ಲ ಅದನ್ನ ನೋಡಿ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ ನೋಡಿ? ನೀವು ಪೂಜೆ ಇವತ್ತಾದ್ರೂ ಮನೆಯಲ್ಲಿ ನವಗ್ರಹ ಹೋಮ ಮತ್ತೆ ಇನ್ನೊಂದು ಗಣಪತಿ ಹೋಮ ನೋಡಿ, ಇನ್ನೇನೇನೋ ಹೋಮಗಳೆಲ್ಲ ಮಾಡಿಸಿದಾಗ ಆಯಾ ದೇವತೆಗಳನ್ನ ಆಹ್ವಾನ ಮಾಡ್ತಾರೆ. ಗೊತ್ತಾ ನಿಮ್ಗೆ? ಆಹ್ವಾನ ಮಾಡ್ತಾರೆ. ಆಹ್ವಾನ ಮಾಡಿ ಏನ್ ಮಾಡ್ತಾರೆ, ಇದೊಂದು ಪೂಜಾ ವಿಧಾನದಲ್ಲಿ ಇವೆಲ್ಲ ಸ್ಟೇಜಸ್ ಇವೆಲ್ಲ ಏನೇನು ಕೊಡ್ತಾರೆ. ಏನ್ ಕೊಡ್ತಾರೆ? ಅವಿಸ್ಸು ಕೊಡ್ತಾರೆ. ಆಮೇಲೆ ಕೊನೆಯಲ್ಲಿ ಕೊಡ್ತಾರೆ. ಫಸ್ಟ್ ಅವ್ರನ್ನ ಆಹ್ವಾನ ಮಾಡ್ತಾರೆ, ಅವ್ರಿಗೆ ಪೀಠ ಕೊಡ್ತಾರೆ. ಪೀಠ ಕೊಟ್ಟು ಅವ್ರಿಗೆ ಆಚಮನ ಮಾಡ್ತಾರೆ ನೋಡಿ. ಎಲ್ಲ ಒಬ್ಬ ಮನೆಗೆ ಒಬ್ಬ ಗೆಸ್ಟ್ ಬಂದಾಗ ನೀವ್ ಹೆಂಗ್ ಮಾಡ್ತೀರ ಹಂಗೆ ಆಚಮನ ಮಾಡ್ತಾರೆ. ಆಮೇಲೆ ಅವ್ರಿಗೆ ನೋಡಿ ಗಂಧೋದಕ ಕೊಡ್ತಾರೆ, ವಸ್ತ್ರ ಕೊಡ್ತಾರೆ ನೋಡಿ. ಆಮೇಲೆ ಏನಾದ್ರು ಆ ಫಲ, ಒಂದು ಬಾಳೆಹಣ್ಣು ನೋಡಿ, ಈ ತರದ ಅರ್ಪಣೆ ನೋಡಿ. ನೋಡಿ ಇಂಥದ್ದು ನಾರಿಕೇಳ ಫಲಂ ಸಮರ್ಪಯಾಮಿ ಅಂತಾರೆ. ಅವ್ರಿಗೇನಾದ್ರು ತಿನ್ನಕ್ ಕೊಡ್ತಾರೆ
ನೋಡಿ ಏನೋ ಒಂದು ಹಣ್ಣು ಆಫರ್ ಮಾಡ್ತಾರೆ ಅವ್ರಿಗೆ. ನೋಡಿ ಆಮೇಲೆ ನೋಡಿ ಗಣಪತಿಯನ್ನ ನೀವೇನಾದ್ರೂ ವಿಗ್ರಹ ತಂದು ನಿಮ್ ಮನೆಯಲ್ಲಿ ಪೂಜೆ ಮಾಡಿದಾಗ ಯಾರಾದ್ರೂ ಪೂಜಾರನ್ನ ಕರ್ಸಿದ್ರೆ ಇವ್ರು ಹಿಂಗೆ ಮಾಡ್ತಾರೆ ಅವ್ರು. ನೋಡಿ ಮೊದ್ಲು ಆಹ್ವಾನ ಮಾಡೋದು, ನೋಡಿ ಅವ್ರಿಗೆ ಆಸನ ಕೊಡೋದು, ಈ ಆಮೇಲೆ ತರ ಎಲ್ಲ ಅರ್ಘ್ಯ ಕೊಡ್ತಾರೆ. ಹರೇ ಕೃಷ್ಣ ಪ್ರಭು. ಭಾಗವತಂನಲ್ಲಿ ಬರ್ದಿದ್ದಾರೆ ಪ್ರಭು 2ನೇ ಸ್ಕಂದನಲ್ಲಿ. ಯಜ್ಞ ಮಾಡುವಾಗ ಯಜ್ಞ ದೇವತೆಗಳನ್ನೆಲ್ಲ ಒಂದಿನ ಮುಂಚೆನೆ ಆಹ್ವಾನಿಸ್ಬೇಕಂತ. ಹಾ ನೋಡಿ ಅದನ್ನೇ ನಾವು ನಮ್ಮ ಇಸ್ಕಾನಲ್ಲಿ ಏನಂತ ಮಾಡ್ತೀವಿ, ಅದನ್ನ ನಾವು ಒಂದಿನ ಮುಂಚೆನೆ ಮಾಡ್ತೀವಲ್ಲ, ಏನಂತೀವಿ? ನಾಳೆ ಬ್ರಹ್ಮೋತ್ಸವ ಇದ್ರೆ ಹಿಂದಿನ ದಿನ ಮಾಡ್ತೀವಲ್ವ, ಅದಕ್ಕೆ ಏನಂತಾರೆ? ಆಹ್ವಾನ ಬರ್ರಿ ಅಂತ ಕರಿತೀವಿ. ಹೆಸರು ನೆನಪಾಗ್ತಾ ಇಲ್ಲ. ಕ್ಲೀನಿಂಗ್ ಮಾಡ್ತೀವಿ ಪ್ರಭು ಅದೆಲ್ಲ. ಹಾ ಅಲ್ಲ ಅದೇನೋ ಹೆಸರಿದೆ. ವಾಸ ಅಂತ. ಏನ್ ಪ್ರಭು? ಆದಿವಾಸ ಸೆರೆಮನಿ. ಆದಿವಾಸ. ನೋಡಿ ನೋಡಿ ಆಮಂತ್ರಣ, ಅದರಲ್ಲಿ ಒಂದು ನಮ್ಮ ವೈಷ್ಣವ ಗೀತೆಯಲ್ಲಿ ಒಂದು ಹಾಡು ಇದೆ. ಈ ವೈಷ್ಣವ ಪುಸ್ತಕದಲ್ಲಿ ನೋಡಿದ್ರೆ ಯಾರಾದ್ರೂ ಇವಾಗ್ಲೇ ಬುಕ್ ತಗೊಂಡು ನೋಡಿದ್ರೆ ಆದಿವಾಸ ಸೆರೆಮನಿಗೆ ನಿಮಂತ್ರಣೋ ಅಂತ ಬರುತ್ತದೆ. ನೋಡಿ ಹಿಂಗೆ ಕೆಲವ್ರನ್ನ ನಿಮಂತ್ರಣ, ಆಹ್ವಾನ ಮಾಡೋದು, ಇನ್ವೈಟ್ ಮಾಡೋದು, ಬಂದವ್ರನ್ನೆಲ್ಲ ದೇವತೆಗಳನ್ನ. ನೋಡಿ ಹಂಗೆ ನೋಡಿ ಕಣ್ಣುಗಳಿರ್ತಲ್ಲ ಸ್ಪೆಷಲ್ ಆಗಿ ಇವ್ರಿಗೆ ಆ ದೇವತೆಗಳನ್ನ ಸುಮ್ನೆ ಕರೆಯಲ್ಲ, ನಿಜವಾಗ್ಲೂ ಬರ್ತಾರೆ ಅವರು. ನೋಡಿ ನಾವು ಮೊನ್ನೆ ಚಳ್ಳಕೆರೆಯಲ್ಲಿ ಹೋಗಿ ನಾವು ಯಜ್ಞ ಮಾಡಿದ್ವಿ. ಯಾವ ಯಜ್ಞ? ಯಾರಿಗಾದ್ರೂ ಜ್ಞಾಪಕ ಇದೆಯಾ? ನರಸಿಂಹಸ್ವಾಮಿ ಇದು ಪ್ರಭುಜಿ. ಸ್ವಾಮಿ ಇತ್ತೀಚೆಗೆ ನಾವು ಏನ್ ಅದ್ರಲ್ಲಿ ನರಸಿಂಹಮೂರ್ತಿ ಬಂದದ್ದು ತೋರ್ಸಿದ್ರಿ. ನರಸಿಂಹ ಜಯಂತಿ ಮಾಡಿದ್ವಿ. ನರಸಿಂಹ ಜಯಂತಿಯಲ್ಲಿ ಅದು ಯಜ್ಞ. ನೋಡಿ ನರಸಿಂಹ ಜಯಂತಿ ಮಾಡಿದಾಗ ಕೃಷ್ಣ ನೋಡಿ ಆ ರೀತಿ ಇದ್ದಂಥದ್ದು ಮುದ್ದುಮಣಿ ಮಾತಾಜಿಯವರು ಫೋಟೋ ಕ್ಲಿಕ್ ಮಾಡಿದರೆ ಅದರಲ್ಲಿ ಅವ್ರಿಗೆ ಅದು ಅದು ಅವ್ರಿಗೆ ನೋಡಿ ಕಾಣುತ್ತೆ ಅದರಲ್ಲಿ. ನರಸಿಂಹ ಜಯಂತಿಯಲ್ಲಿ ಮೊನ್ನೆ ಹಯಗ್ರೀವ ಹೋಮ ಮಾಡಿದ್ವಿ. ಹಯಗ್ರೀವ ಹೋಮ ಮಾಡಿದಾಗ ನನಗೆ ಶುದ್ಧನೀತಾಯಿ ಪ್ರಭುಜಿಯವರು ಫೋಟೋ ಕಳಿಸಿದ್ರು. ನೋಡ್ರಿ ಇಲ್ಲಿ ನರಸಿಂಹನ್ ನೋಡಿ ಆಕಾರ ಸ್ಪಷ್ಟವಾಗಿ ಕಾಣ್ತಿದೆ. ನೋಡಿ ನರಸಿಂಹ ಬಂದು ಕುದುರೆನೂ ಕಾಣಿಸುತ್ತೆ ಪ್ರಭುಜಿ. ಒಂದ್ ನಿಮಿಷ ಮಾತಾಜಿ. ನೋಡಿ ಅದ್ರಲ್ಲಿ ನೋಡಿ ನರಸಿಂಹ ಕಾಣ್ತಿದ್ದಾನೆ ಅಂತ ಕಳಿಸಿದ್ರು ನನಗೆ. ಆಮೇಲೆ ಅವ್ರಿಗೆ ವಾಪಸ್ ಹೇಳಿದೆ, ಇದು ನರಸಿಂಹ ಅಲ್ಲ, ಹಯಗ್ರೀವನ ಕುದುರೆ ಮುಖ ಕಾಣ್ತಿದೆ ನೋಡಿ ಅಂತ ನಾನು ಕಳಿಸ್ದೆ. ನೋಡಿ ಇಲ್ಲಿತ್ತು. ಸೇಮ್ ಹಯಗ್ರೀವ ತರ. ನಾನು ಗ್ರೂಪ್ ಅಲ್ಲಿ ಹಾಕಿದ್ದೆ, ಯಾರಾದ್ರೂ ಇದೆಯಾ ಮಾತಾಜಿ? ನಾನು ಇದ್ರೆ ಶೇರ್ ಮಾಡ್ಕೋಬಹುದು. ನಾನು ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ನಾನು ಶುದ್ಧನೀತಾಯಿ ಪ್ರಭುಜಿ ಜೊತೆ ಮಾತಾಡಿದ್ದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇಸ್ಕಾನ್ ಭಕ್ತಿ ಕೇಂದ್ರ ಚಳ್ಳಕೆರೆಯಲ್ಲಿ 25 ಮೇ 2025ರಂದು ಆಯೋಜಿಸಿದ್ದ ವಿದ್ಯಾಭಿವೃದ್ಧಿ ಹೋಮದಲ್ಲಿ ಕುದುರೆ ಮುಖದ ಸ್ವಾಮಿ ಶ್ರೀ ಹಯಗ್ರೀವನು ಅಗ್ನಿಜ್ವಾಲೆಯ ರೂಪದಲ್ಲಿ ಯಜ್ಞಾಹುತಿ ಸ್ವೀಕರಿಸುವುದನ್ನು ಗಮನಿಸಿ ಜಯ ಹಯಗ್ರೀವ ಅಂತ ನಾನಿಲ್ಲಿ ಅಲ್ಲಿ ಫೋಟೋ ಅದು ಡಿಲೀಟ್ ಆಗ್ಬಿಟ್ಟಿದೆ. ನೋಡಿ ಈ ಫೋಟೋ ಇಲ್ಲಿತ್ತು, ಅದು ಫೋಟೋ ಡಿಲೀಟ್ ಆಗ್ಬಿಟ್ಟಿದೆ. ಯಾರ ಹತ್ರ ಆದ್ರೂ ಇದ್ರೆ ಶೇರ್ ಮಾಡ್ಕೋಬಹುದು. ನೋಡಿ ಹಂಗೆ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ಏನು ಯಜ್ಞ, ಏನು ಹೋಮ ಏನ್ ಮಾಡ್ತೀವಲ್ವಾ ಅದು ಕಣ್ಣಿಗೆ ಕಾಣುತ್ತೆ ಅನ್ನೋ ವಿಚಾರ. ಆಯಾ ಅವ್ರಿಗೆ ಕಣ್ಣಿಗೆ ಕಾಣುತ್ತೆ. ನೋಡಿ ನಮಗೂ ಕೂಡ, ನಮಗೆ ಸ್ವಲ್ಪ, ನನ್ಗಂತೂ ಆತರ ಕಣ್ಣುಗಳಿಲ್ಲ ಅಲ್ವಾ, ಅದಕ್ಕೆ ಈ ತರದೇನೋ ಒಂದು ಸಣ್ಣ ಲೀಲೆ ಮುಖಾಂತರ ಭಕ್ತರ ಯಾವುದೋ ಒಂದು ಮೊಬೈಲ್ ಕ್ಲಿಕ್ ಮಾಡಿದಾಗ ನೋಡಿ ತಾನಿದ್ದೀನಿ, ಇದನ್ನ ನೀವು ಅರ್ಪಿಸಿದನ್ನು ಸ್ವೀಕರಿಸಿದೀನಿ ಅಂತ ಹೇಳೋದಕ್ಕೆ ಒಂದು ಪವಾಡ ರೀತಿ ಮಾಡ್ಬಿಡ್ತಾನೆ. ನೋಡಿ ನಮಗೆ ಆ ಕಣ್ಣುಗಳಿಲ್ಲ, ಪವಾಡ ರೀತಿಯಲ್ಲಿ ನಮಗೆ ಸ್ಪಂದಿಸ್ತಾನೆ. ನೋಡಿ ಈ ತರ ಅದು ಹೆಂಗೆ ಹಯಗ್ರೀವನ್ ರೂಪನೇ ಬಂತು ನೋಡಿ, ವಿಚಿತ್ರ. ಪ್ರಭುಜಿ ಹೇಳಿದ್ರೆ ನರಸಿಂಹ ಬಾಯಿ ತೆಕ್ಕೊಂಡು ಸ್ವೀಕರಿಸ್ತಿದ್ದಾನೆ ನೋಡಿ ಅಂತ ನಾನು ಕಳಿಸಿದ್ರು. ನಾನು ಅದಕ್ಕೆ ರಿಪ್ಲೈ ಮಾಡಿದೆ, ಇದು ನರಸಿಂಹ ಅಲ್ಲ, ಹಯಗ್ರೀವ ಇದು ಅಂತ. ನೋಡಿ ಅದನ್ನ ನೋಡಿದ್ರೆ ಕುದುರೆ ಯಾರ ಹತ್ರ ಇದೆಯಾ ಮಾತಾಜಿ? ನಾನ್ ಡಿಲೀಟ್ ಮಾಡ್ಬಿಟ್ಟೆ. ಹೆಂಗೆ ಮಾಡಿದ್ನೋ ಗೊತ್ತಿಲ್ಲ, ಮಾಡಬಾರ್ದಿತ್ತು. ಮೋಸ್ಟ್ಲಿ ನನ್ನ ಲ್ಯಾಪ್ಟಾಪ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಸ್ಪೇಸ್ ಇಲ್ಲ. ಹಿಂದಿನ ವರ್ಷದ್ದಿದೆ, ಕಳಿಸಿ ಮಾತಾಜಿ. ನೋಡಿ 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 ಹಂಗೆ ಕಣ್ಣು ನೋಡುವಂಥದ್ದು ನೋಡಿ ಹಂಗೆಲ್ಲ ಈ ತರದೆಲ್ಲ ಇರುತ್ತೆ. ನಮ್ಮ ವಿಶ್ವಾಸವನ್ನ ಹೆಚ್ಚು ಮಾಡೋದಕ್ಕೋಸ್ಕರ ನೋಡಿ ಭಗವಂತ ಈ ತರದ ಏನೇನೋ ಲೀಲೆ ಮಾಡ್ತಾನೆ. ಮಂತ್ರದಾರ್ಷ್ಟ ಬಗ್ಗೆ ವಿಚಾರ ಮಾಡ್ತಿದ್ವಿ. ನೋಡಿ ಈ ಭಗವದ್ಗೀತೆಯಲ್ಲಿ
ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷೀಯಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ತತ್ವದರ್ಶಿ ಅಂದ್ರೆ ಏನು? ತತ್ವ ಏನಿದೆಯಲ್ಲ, ಈ ನಾವು ಚರ್ಚೆ ಮಾಡ್ತಿದ್ವಲ್ಲ, ಅವನ್ನೆಲ್ಲ ದರ್ಶಿಗಳು, ಅವರೆಲ್ಲ ನೋಡಿರೋರು, ಆ ಸತ್ಯವನ್ನ ಕಂಡಿರೋರು ಅಂತ ನೋಡಿ. ದರ್ಶಿಗಳು ಅದನ್ನೇ ತತ್ವದರ್ಶಿ, ಮಂತ್ರದರ್ಶಾರ ನೋಡಿ. ಇವುಗಳೆಲ್ಲ ಅಂದ್ರೆ ಹಂಗೆ ನೋಡಿ, ಕಣ್ಣುಗಳು ಹಂಗಿರುತ್ತೆ ಅವ್ರಿಗೆ. ತತ್ವದರ್ಶಿಗಳಿಗೆ ಅವ್ರ ಕಣ್ಣು ಹೆಂಗೆ ಟ್ರೈನಿಂಗ್ ಆಗಿರತ್ತಂದ್ರೆ ನೋಡಿ, ಇದೆಲ್ಲ ಕಾಣುತ್ತೆ ಅವ್ರಿಗೆ ನೋಡಿ. ಅವ್ರು ಮಾಡೋವಂಥದ್ದು ನೋಡಿ, ಒಂದು ಯಜ್ಞ ಹೋಮ ಹವನ, ಒಂದು ಮಂತ್ರ ಜಪ ಮಾಡ್ತಾರೆ ಅಂದ್ರೆ, ಆ ಮಂತ್ರ ಜಪ ಮಾಡ್ತಾ ಇದ್ರೆ ಆ ದೇವತೆಗಳ ಹೆಸರು ಯಾರು ಜಪಿಸ್ತಿರ್ತಾರೋ ಅವ್ರ ಕಣ್ಣಿಗೆ ಕಾಣ್ತಾ ಇರ್ತಾರೆ ಅವ್ರಿಗೆ ರೂಪ ಗುಣ ಲೀಲಾ ನೋಡಿ, ಅವ್ರದೆಲ್ಲ ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇರುತ್ತೆ ನೋಡಿ. ಉದಾಹರಣೆಗೆ ಈಗ ನಾನು ನೋಡಿ ಬಲರಾಮ ಅಂತ ಕರೆದೆ. ಈಗ ಬಲರಾಮನ ಆ ಒಂದು ಲಕ್ಷಣಗಳು ಕಾಣಿಸ್ತಾ ನಿಮಗೆ? ಬಲರಾಮ ಯಾವ ಬಣ್ಣದಲ್ಲಿ ಇರ್ತಾನೆ? ದೇಹ ಯಾವ ಬಣ್ಣ ಇರುತ್ತೆ ಬಲರಾಮನಿಗೆ? ವೈಟ್ ಕಲರ್. ಕಲರ್. ಬಟ್ಟೆ ಯಾವ ಬ್ಲೂ ಕಲರ್. ಬ್ಲೂ ಕಲರ್. ಕೈಯಲ್ಲಿ ಏನೇನ್ ಇಟ್ಕೊಂಡಿರ್ತಾನೆ? ಎಲ್ಲ ಇಟ್ಕೊಂಡಿರ್ತಾರೆ. ಇಟ್ಕೊಂಡಿರ್ತಾನೆ ನೋಡಿ. ಇವೆಲ್ಲ ಚಿತ್ರ ನೋಡಿ, ನೀವೆಲ್ಲ ಹೇಳ್ತಿದೆ ಅಂದ್ರೆ ನೀವೆಲ್ಲ ಮಂತ್ರ ದಾಷ್ಟಾರರು ನೀವೆಲ್ಲ ನೋಡಿ. ಆ ತರ ಟ್ರೈನಿಂಗ್ ಆಗ್ಬಿಟ್ಟಿದೆ ನಿಮ್ಗೆಲ್ಲ ಕಣ್ಣುಗಳು ನೋಡಿ. ಬಲರಾಮ ನೋಡಿ, ಕಣ್ಣಿಗೆ ಬಲರಾಮ ಕಾಣ್ತಿದೆ ನಿಮ್ಗೆಲ್ಲ ಅಲ್ವಾ? ಒಂದ್ ನಿಮಿಷ. ಹಯಗ್ರೀವ ಯಾವ ಮುಖ ಕಾಣ್ತಾ ಇದೆ? ಹಯಗ್ರೀವ ಸ್ವಾಮಿಯ ಮುಖ ಯಾವ ತರ ಕಾಣ್ತಾ ಇದೆ? ಕುದುರೆ ಮುಖ ಇದೆ ನಿಮ್ಗೆ ಕಾಣ್ತಾ ಇದೆ. ದೇಹ ಮನುಷ್ಯನ ರೀತಿ, ಮುಖ ನೋಡಿ ಒಂದು ಕುದುರೆ ರೀತಿ. ನರಸಿಂಹ ಕಾಣ್ತಿದ್ದಾನ? ನರಸಿಂಹ ದೇಹ ಮನುಷ್ಯ, ಮುಖ ಸಿಂಹದ ರೂಪ ಕಾಣ್ತಿದ್ದಾನ? ನರಸಿಂಹ ಕಾಣ್ತಿದ್ದಾನ? ನರಸಿಂಹ ಕಾಣ್ತಾ ಇದ್ದಾರೆ ಪ್ರಭುಜಿ. ನೋಡಿ, ಇದೇ ಟ್ರೈನಿಂಗ್ ನೋಡಿ. ನೀವೆಲ್ಲರಿಗೂ ನೋಡಿ, ಅದು ಸ್ವಲ್ಪನೇ ಟ್ರೈನಿಂಗು ಅನುಭವ ಆಗ್ತಾ ಇದೆ. ಇದೇ ಕಾನ್ಫಿಡೆನ್ಸ್ ನೋಡಿ, ಇದೇ ಕಾನ್ಫಿಡೆನ್ಸ್ ನೋಡಿ. ನರಸಿಂಹ, ಹಯಗ್ರೀವ, ಬಲರಾಮ ನೋಡಿ, ಹನುಮಂತ ಕಾಣ್ತಾನ? ಹನುಮಂತನ್ ಕಾಣಿಸ್ತಿದ್ದಾನ? ಈ ಕೇಳಿಸ್ಕೊತಾ ಇದ್ದಾಗ ಕಾಣಿಸ್ತಾನೆ ಪ್ರಭುಜಿ. ಹಿಂಗೆ ಅಭ್ಯಾಸ ಮಾಡ್ಕೊಂಡು ಹೋಗಿ ನೋಡಿ. ಹಿಂಗೇ ಹೇಳಿದ ತಕ್ಷಣನೇ ಅವ್ರ ಚಿತ್ರ ಮನ್ಸಲ್ಲಿ ಬಂದ್ಬಿಡುತ್ತೆ ನೋಡಿ. ಮಂತ್ರ ಸಿದ್ಧಿ ಅಂದ್ರೆ ಇದೆ ನೋಡಿ. ನಾವು ಹೇಳಿದ್ದು ಕಣ್ಣು ಕಾಣುತ್ತೆ, ಕಂಡದ್ದು ಹಂಗೆ ಆಗತ್ತೆ. ಅದಕ್ಕೆ ಗುರು ಮಹಾರಾಜ್ ಹೇಳ್ತಾರೆ, ವಿಶೇಷವಾಗಿ ಹರಿನಾಮ ಜಪ ಮಾಡೋರು, ಬ್ರಾಹ್ಮಣ ದೀಕ್ಷೆ ತಗೊಂಡವರು, ನೀವು ಮಾತಾಡೋದು ಹುಷಾರಾಗಿ ಮಾತಾಡಿ. ನೀವೇನಾದ್ರೂ ಹೇಳಿದ್ರೆ ಅದು ಹಂಗೆ ಆಗ್ಬಿಡುತ್ತೆ ನೋಡಿ. ಕೆಲವರೆಲ್ಲ ನೋಡಿ ಏನೇನೋ ಹೇಳ್ಬಿಡ್ತಾರೆ. ಕೆಲವು ಸತಿ ನಿಧಾನಕ್ಕೆ ಹೋಗುವ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಫಾಸ್ಟಾಗಿ ಹೋಗ್ಬೇಡ, ಗಾಡಿಲಿ ಓಡಿಸ್ಬೇಕಾದ್ರೆ ಹಿಂಗೆ ಹೇಳ್ತಾರಲ್ವಾ ನೋಡಿ. ಹಂಗೆಲ್ಲ ಹೇಳ್ಬೇಡಿ ಅಂತ ಹೇಳ್ತಾರೆ ಗುರು ಮಹಾರಾಜ್ ನೋಡಿ. ಏನ್ ಹೇಳ್ತಾರೆ, ಅಪಶಕುನಗಳು ನುಡಿಬೇಡ ನೋಡಿ. ಹೇಳೋ ಮಾತು ಬಹಳ ಹುಷಾರಾಗಿರ್ಬೇಕು. ವಿಶೇಷವಾಗಿ ಯಾರು ಭಗವಂತ ನಾಮ ಜಪ ಮಾಡ್ತೀರಿ ನೋಡಿ, ಮಂತ್ರಗಳನ್ನು ಹೇಳ್ತೀರಿ, ಹುಷಾರಾಗಿರ್ರಿ. ಯಾಕೆ ನೋಡಿ, ಅವ್ರಿಗೆ ಮಂತ್ರ ಸಿದ್ಧಿ ಪ್ರಜಾಯತೆ ಆಗ್ಬಿಟ್ಟಿರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕೀಗ? ಏನ್ ಹೇಳ್ತೀವೋ ಅದ್ರ ಮೇಲೆ ಎಚ್ಚರ ಇರ್ಬೇಕು. ತುಂಬಾ ಹುಷಾರಾಗಿರ್ಬೇಕು ನೋಡಿ. ಇದನ್ನ ಗುರು ಮಹಾರಾಜರು ಎಚ್ಚರಿಕೆ ಕೊಡ್ತಾರೆ ಹಂಗೆ ನೋಡಿ. ಈ ಬಗ್ಗೆ ತುಂಬಾ ಚಿಂತನೆ ಮಾಡಿ ಇಲ್ಲಿಗೆ ನಿಲ್ಸ್ಬೇಡಿ ನೋಡಿ. ಈ ಸಾಧನೆ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಿಂಗೆ ಮಂತ್ರ ಜಪ ಮಾಡಿದಾಗ, ಪಂಚತತ್ವ ಮಂತ್ರ ಹೇಳಿದಾಗ, ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ ಹಿಂಗೆ ಹೇಳಿದಾಗ ಅದನ್ನೇ ಕಾಣಕ್ಕೆ ಪ್ರಯತ್ನ ಮಾಡಿ. ಇದೊಂದು ತುಂಬಾ ಸೀಕ್ರೆಟ್, ದೊಡ್ಡ ಸೀಕ್ರೆಟ್. ಇಡೀ ಲೈಫಲ್ಲಿ ಇದು ದೊಡ್ಡ ಸೀಕ್ರೆಟ್. ಏನದು? ನಾನು ಏನ್ ಹೇಳಿದೆ ಸೀಕ್ರೆಟ್ ಅಂತ? ಹಿಂಗೆ ಯಾವಾಗೆಲ್ಲ ಹೇಳ್ತಿರೋ ಅದನ್ನ ಕಾಣ್ಬೇಕು. ಆರ್ಟಿಫಿಷಿಯಲ್ ಆಗಿ ಅದನ್ನ ಮಾಡಕ್ ಹೋಗ್ಬೇಡಿ. ಅದು ಗುರು ಮಹಾರಾಜ್ ನಮ್ಮ ಪರಂಪರೆಯಲ್ಲಿ ಹೇಳ್ತಾರೆ, ಅದು ಸಹಜವಾಗಿ ಬರುತ್ತೆ ಅಂತ ಹೇಳ್ತಾರೆ
ನೋಡಿ ಸಹಜವಾಗೇ ಬರುತ್ತೆ ಅದು. ನೋಡಿ ಹಿಂಗೆ ಹೇಳಿದ್ದನ್ನ ಕಾಣೋದನ್ನ ಅನುಭವಿಸ್ತಾ ಜಪ ಮಾಡಿದಾಗ ರುಚಿ ಇಷ್ಟ ಆಗತ್ತೆ, ಜಾಸ್ತಿ ಇಷ್ಟ ಆಗತ್ತೆ. ಇಲ್ಲದೆ ಇದ್ರೆ ಏನೋ ಕೊಟ್ಬಿಟ್ಟಿದ್ದಾರೆ ಇವ್ರು ಕಾಟಾಚಾರಕ್ಕೆ ಅನ್ಸುತ್ತೆ. ಯಾರು ಇದನ್ನ ಅಭ್ಯಾಸ ಮಾಡ್ತಾ ಹೋಗ್ತೀರಿ, ಈಗ ನಾವ್ ಇಷ್ಟೊತ್ತು ನಾವು ಅಭ್ಯಾಸ ಮಾಡಿದ್ವಲ್ವಾ, ನರಸಿಂಹ 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 ಅಂದ್ರೆ ನರಸಿಂಹಸ್ವಾಮಿ ಕಣ್ಣಿಗೆ ಕಾಣ್ತಾನೆ, ಹಯಗ್ರೀವ 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 ಅಂದ್ರೆ ಕಣ್ಣಿಗೆ ಕಾಣ್ತಾನೆ, ಬಲರಾಮ 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 ಅಂದ್ರೆ ಕಣ್ಣಿಗೆ ಕಾಣಿಸ್ತಾನೆ ನೋಡಿ, ಹನುಮಂತ 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 ಅಂದ್ರೆ ಕಣ್ಣಿಗೆ ಕಾಣಿಸ್ತಾನೆ ನೋಡಿ. ಹಂಗೆ ಹರೇ ಕೃಷ್ಣ ಮಹಾಮಂತ್ರನು ಹಂಗೆ ಹೇಳ್ತಾ ಹೋಗ್ತಿದ್ರೆ ಅದು ಕಣ್ಣಿಗೆ ಕಾಣಿಸಿ 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 ಆ ಜ್ಞಾನ ಚಕ್ಷು ನೋಡಿ ಹೆಂಗೆ ಶುದ್ಧಿ, ಹೆಂಗೆ ಹೃದಯದಲ್ಲಿರೋ ಪರಮಾತ್ಮ ಕಾಣಕ್ ಶುರು ಮಾಡ್ತಾನೆ ನೋಡಿ. ಸಾಯೋ ಸಂದರ್ಭದಲ್ಲಿ ಇನ್ನೇನು ಜ್ಞಾಪಕ ಬರಲ್ಲ ನೋಡಿ. ನೋಡಿ ಸಾಕ್ಷಾತ್ ನೋಡಿ ಭಗವಂತನೇ ಕಣ್ಮುಂದೆ ಇರ್ತಾನೆ, ಭೀಷ್ಮಾಚಾರ್ಯರಿಗೆ ಇದ್ದಂಗೆ ನೋಡಿ. ಇನ್ಯಾರು ದೆವ್ವಭೂತ ಬರೋದಿಲ್ಲ ನೋಡಿ ಸಂದರ್ಭದಲ್ಲಿ, ಸಾಯೋ ಸಂದರ್ಭದಲ್ಲಿ ನೋಡಿ. ನೆಂಟರಿಷ್ಟರುಗಳು ಇವ್ರು ಯಾರು ಜ್ಞಾಪಕ ಬರಲ್ಲ. ಈ ತರ ಟ್ರೈನಿಂಗ್ ಆಗ್ಬಿಟ್ರೆ ನೋಡಿ, ಅದನ್ನ ನಾವೆಲ್ಲ ಸಿದ್ಧಿ ಮಾಡ್ಕೊಂಡ್ಬಿಟ್ರೆ, ಮಾಡ್ತೀರಾ? ಪ್ರಯತ್ನ ಮಾಡ್ತೀರಾ? ಇದೇ ತರನೇ ಅಭ್ಯಾಸ ಮಾಡಕ್ಕೆ ಪ್ರಯತ್ನ ಮಾಡ್ತೀರಾ? ಮಾಡ್ತೀವಿ ಪ್ರಭುಜಿ, ಪ್ರಯತ್ನ ಮಾಡ್ತೀವಿ ಪ್ರಭುಜಿ, ಪ್ರಯತ್ನ ಮಾಡ್ತೀವಿ ಮಾಡ್ತೀವಿ. ಪ್ರಭುಜಿ. ಮಾಡ್ತೀವಿ ಪ್ರಭು, ನಾವೆಲ್ಲ ನೋಡಿ ಮಾಡ್ತೀವಿ. ರುಚಿ ಸಿಗುತ್ತೆ ನೋಡಿ. ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಜಪ ಮಾಡೋಣ ಅನ್ಸುತ್ತೆ. ಅದು ಟ್ರೈನಿಂಗ್ ಹಂಗೆ ಆಗುತ್ತೆ. ಜ್ಞಾನ ಚಕ್ಷು ಸಿಕ್ಬಿಡುತ್ತೆ. ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನ ಕಾಣಬಲ್ಲ. ಹರೇ ಕೃಷ್ಣ ಪ್ರಭುಜಿ, ಬೆಳಿಗ್ಗೆ ನಾವು ಎಲ್ಲ ಗುರು ಮಂತ್ರ ಹೇಳ್ತೀವಲ್ಲ, ಅದು ಫುಲ್ ಪೇಪರು ಅದು ವೆರಿ ಗುಡ್, ತುಂಬಾ ಧನ್ಯವಾದ. ನೋಡ್ರಿ ಹಂಗೆ ಭಾವಾರ್ಥದಲ್ಲಿ ಹೇಳ್ತಾರೆ ಪ್ರಭುಪಾದರು, ಜ್ಞಾನ ಚಕ್ಷುಷ ಎನ್ನುವ ಮಾತು ಬಹು ಮಹತ್ವವಾದದ್ದು. ಜೀವಿಯು ಅವನ ಈಗಿನ ದೇಹವನ್ನು ಹೇಗೆ ಬಿಡುತ್ತಾನೆ, ಮುಂದಿನ ಜನ್ಮದಲ್ಲಿ ಅವನು ಯಾವ ದೇಹ ರೂಪವನ್ನು ಪಡೆಯುತ್ತಾನೆ, ಅವನು ಒಂದು ನಿರ್ದಿಷ್ಟ ದೇಹ ರೂಪದಲ್ಲಿ ಏಕೆ ವಾಸಿಸುತ್ತಿದ್ದಾನೆ, ಇವನ್ನೆಲ್ಲ ಜ್ಞಾನವಿಲ್ಲದೆ ಮನುಷ್ಯನು ತಿಳಿದುಕೊಳ್ಳಲಾರ. ಇದಕ್ಕೆ ಭಗವದ್ಗೀತೆ ಮತ್ತು ಅಂತಹ ಸಾಹಿತ್ಯವನ್ನು ಯೋಗ್ಯ ಗುರುವಿನಿಂದ ಕೇಳಿ ಗಳಿಸಿಕೊಂಡ ಜ್ಞಾನವು ದೊಡ್ಡ ಪ್ರಮಾಣದಲ್ಲಿ ಅಗತ್ಯ. ನೋಡಿ, ಭಗವದ್ಗೀತೆ ಪುಸ್ತಕವನ್ನು ಓದ್ಕೊಳ್ಳೋದು ಅಂದ್ರೆ ಬಹುಪಾದ್ರೆ ನಮ್ ಜೊತೆ ಮಾತಾಡ್ದಂಗಿರುತ್ತೆ. ಜೊತೆಗೆ ನೋಡಿ ಸಂಘದಲ್ಲೂ ಬಂದು ಭಕ್ತರ ಜೊತೆಯಲ್ಲಿ ಕೇಳ್ಬೇಕು ನೋಡಿ. ಭಾನುವಾರದ ಭಾಗವತಂಗೆಲ್ಲ ಒಟ್ಟು ಕೂತ್ ಭಾಗವತಂ ಕೇಳ್ಬೇಕು ನೋಡಿ. ಈ ತರ ಗೀತಾರ್ಥ ಸ್ವಾರಸ್ಯ, ಮಲ್ಗುಮನ್ನು ಮಾಧವನೆನೆ, ಚೈತನ್ಯ ಚರಿತ್ರೆ ನೋಡಿ, ಚೈತನ್ಯ ಸಂಧ್ಯಾ ಚೈತನ್ಯ ಚರಿತಾಮೃತ, ಈ ತರ ಭಾಗವಹಿಸಿ ದಯವಿಟ್ಟು. ಇದೆಲ್ಲ ಇದೇ ಉದ್ದೇಶಕ್ಕೋಸ್ಕರನೇ ನೋಡಿ. ಹಂಗೆ ದೊಡ್ಡ ಪ್ರಮಾಣದಲ್ಲಿ ಅಗತ್ಯ ಅಂತ ಪ್ರಭುಪಾದ ಹೇಳ್ತಾರೆ. ಇವೆಲ್ಲವನ್ನು ಗ್ರಹಿಸಲು ಶಿಕ್ಷಣವನ್ನು ಪಡೆದಿರುವವನು ಅದೃಷ್ಟಶಾಲಿ ನೋಡಿ. ನಮ್ಗ ಇದು ಫೀಲಿಂಗ್ ಆಗ್ಬೇಕು, ಈಗ ನಮ್ಗೆ ನಾವೆಲ್ಲ ಅದೃಷ್ಟಶಾಲಿ ನೋಡಿ. ನಾವೆಲ್ಲ ಯಾರ್ಯಾರೆಲ್ಲ ಈ ಗುಂಪಲ್ಲಿ ಕೇಳ್ತಿದ್ರೋ ನಾವೆಲ್ಲ ಅದೃಷ್ಟಶಾಲಿಗಳು ನೋಡಿ. ಪ್ರತಿಯೊಬ್ಬ ಜೀವಿಯು ಕೆಲವು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ದೇಹವನ್ನು ಬಿಡುತ್ತಾನೆ, ಕೆಲವು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ಬದುಕಿರುತ್ತಾನೆ ಮತ್ತು ಐಹಿಕ ಪ್ರಕೃತಿಯ ಪ್ರಭಾವದಲ್ಲಿ ಕೆಲವು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ಜೀವನವನ್ನು ಸವಿಯುತ್ತಿದ್ದಾನೆ. ಇದರ ಪರಿಣಾಮವಾಗಿ ಇಂದ್ರಿಯ ಸುಖದ ಭ್ರಮೆಯಲ್ಲಿ ಅವನು ವಿವಿಧ ರೀತಿಗಳ ಸುಖ ದುಃಖಗಳನ್ನು ಅನುಭವಿಸುತ್ತಾನೆ. ಕಾಮ ಮತ್ತು ಲೋಭಗಳಿಂದ ನಿರಂತರವಾಗಿ ಮೋಸ ಹೋಗುವವರು ತಮ್ಮ ದೇಹವು ಬದಲಾಗುತ್ತಿರುವುದನ್ನು, ಒಂದು ನಿರ್ದಿಷ್ಟ ದೇಹದಲ್ಲಿ ತಾವು ವಾಸಿಸುವುದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾರೆ. ಅದು ಅವರಿಗೆ ಅರ್ಥವಾಗುವುದಿಲ್ಲ. ಆದರೆ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಂಡವರು ಆತ್ಮನು ದೇಹದಿಂದ ಭಿನ್ನ ಮತ್ತು ಬೇರೆ ಬೇರೆ ರೀತಿಗಳಲ್ಲಿ ತನ್ನ ದೇಹವನ್ನು ಬದಲಾಯಿಸಿ ಅನುಭವಿಸುತ್ತಾನೆ ಎನ್ನುವುದನ್ನು ಕಾಣಬಲ್ಲರು. ಇಂತಹ ಜ್ಞಾನವಿರುವ ಮನುಷ್ಯನು, ಬದ್ಧ ಜೀವಿಯು ಈ ಐಹಿಕ ಅಸ್ತಿತ್ವದಲ್ಲಿ ಹೇಗೆ ಕಷ್ಟಪಡುತ್ತಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಬಹಳ ಬೆಳೆದಿರುವವರು ಈ ಜ್ಞಾನವನ್ನು ಜನಸಾಮಾನ್ಯಕ್ಕೆ ಕೊಡಲು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತಾರೆ ನೋಡಿ. ಈ ಪ್ರಯತ್ನ ನಾವೆಲ್ಲ ಮಾಡಬೇಕು. ಕೊನೆಯ ಪಕ್ಷ ನೋಡಿ ಆನ್ಲೈನ್ಗೆ ಇನ್ವೈಟ್ ಮಾಡ್ಬೋದು ನೋಡಿ. ಹಂಗೆ ನೋಡಿ ಇನ್ವೈಟ್ ಮಾಡ್ಬೋದು. ಕೆಲವರು ನೋಡಿ ನಿಮ್ಗೆ ಸಂಪರ್ಕ ಸಿಗ್ತವರೆಲ್ಲ ಕ್ಲಾಸಿಗೆ ಸೇರ್ಕೊಳ್ಳಿ ಅಂತ ಹೇಳ್ಬೋದು. ನೀವು ಕೂಡ ಕ್ಲಾಸ್ ಮಾಡ್ಬೋದು ನೋಡಿ. ಹಂಗೆ ಪುಸ್ತಕಗಳು, ಪ್ರಭುಪಾದ ಪುಸ್ತಕಗಳು ವಿತರಣೆ ಮಾಡ್ಬೋದು. ನನ್ಗೆ ಇಲ್ಲ ಅಷ್ಟೊಂದೆಲ್ಲ ಹೇಳ್ಕೊಡಕ್ಕೆ ಎಲ್ಲ ಗೊತ್ತಾಗಲ್ಲ ಅಂದ್ರೆ ಪುಸ್ತಕ ವಿತರಣೆ ಮಾಡಿದ್ರೆ ಕೂಡ ಆಗತ್ತೆ. ಏಕೆಂದರೆ ಅವರು ಬದ್ಧ ಜೀವನ ಬಹು ಕಷ್ಟಮಯವಾದದ್ದು. ಅವರು ಅದರಿಂದ ಹೊರಗೆ ಬರಬೇಕು ನೋಡಿ. ಯಾರಾದ್ರೂ ಬೇರೆಯವ್ರ ಬಗ್ಗೆ ಕನಿಕರ ಇದ್ರೆ ಆ ಬದ್ಧ ಜೀವನದಿಂದ ಆಚೆ ಕರ್ಕೊಂಡ್ಬರೋ ಪ್ರಯತ್ನ ಮಾಡಬೇಕು ಅಲ್ವಾ ನೋಡಿ. ಕೃಷ್ಣ ಪ್ರಜ್ಞೆಯುಳ್ಳವರಾಗಬೇಕು ಮತ್ತು ತಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗಲು ಮುಕ್ತರಾಗಬೇಕು. ಹರೇ ಕೃಷ್ಣ ನೋಡಿ. ಹಿಂಗೆ
ಹರೇ ಕೃಷ್ಣ. ನನ್ಗೆ ಈಗ ಹೆಚ್ಚು ಸಮಯ ಇಲ್ಲ, ಇಲ್ಲಿ ವಿರಾಮ ಕೊಡ್ತಿದ್ದೀವಿ. ನೋಡಿ, ಇಲ್ಲಿ ನಾನು ಒಂದು ಫೋಟೋ ತೋರಿಸಿ ಮಾತಾಜಿಯವರು, ಮುದ್ದುಮಣಿ ಮಾತಾಜಿಯವರು ಹಂಚ್ಕೊಂಡಿದ್ದಾರೆ. ಅದನ್ನ ತೋರಿಸಿ ಮತ್ತೆ ಗ್ರೂಪ್ಗೆ ಹಾಕ್ಬಿಡಿ ಪ್ರಭು. ಗ್ರೂಪ್. ಹರೇ ಕೃಷ್ಣ ಪ್ರಭುಜಿ, ಇದು ಸಿನಿಮಾ ಬರ್ತಾ ಇದೆ ಜುಲೈ 25ಗೆ ನರಸಿಂಹ. ಅದು ಎಲ್ಲಾರ್ಗು ಲಿಂಕ್ ಹಾಕಿ ಪ್ರಭು. ಕಾಣ್ತಿದ್ಯಾ? ನಿಮ್ಗೆ ವಾಟ್ಸಪ್ ಕಳ್ಸಿದೀನಿ ಪ್ರಭು. ನೋಡಿ, ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾಲುಗಳ ತರ ನೋಡಿ, ಇದೆಲ್ಲ ಕಾಣ್ತಾ ಇದೆ. ನೋಡಿ, ನಮ್ಮ ನಂಬಿಕೆಗಳು, ನೀವು ಕೊಡ್ತಿರುವಂತ ಆ ಹವಿಸ್ಸು ನಾವು ಸ್ವೀಕರಿಸ್ತಿದೀವಿ ಅನ್ನುವಂಥದ್ದು ನೋಡಿ, ಇದ್ರ ಸ್ಪಷ್ಟವಾಗಿ ಕಾಣ್ತದೆ. ಕೆಲವು ಇರುತ್ತೆ ನೋಡಿ, ಇದರಲ್ಲಿ ಸಹಜವಾಗಿನೇ ನಮಗೆ ಸ್ವಾಮಿ ನೋಡಿ ಸ್ವೀಕರಿಸಿದನೆ ಅನ್ನುವಂಥದ್ದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ನೋಡಿ, ಹಂಗೇನೆ ಸರಸ್ವತಿ ಮಾತಾಡ್ತಿರಂತೆ. ಹರೇ ಕೃಷ್ಣ ಪ್ರಭುಜಿ. ಜಮ್ಮ ಮಾತಾಜಿಯವರು ಕಳಿಸಿದಾರ? ಇಲ್ಲ. ಹರೇ ಕೃಷ್ಣ. ಹರೇ ಯಾರು ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ, ಒಂದೇ ಒಂದು ನಿಮಿಷ, ನನಗೆ ಸಮಯ ಇಲ್ಲ ಮಾತಾಜಿ, ಈಗ ಇಮಿಡಿಯೇಟ್ ನಾನು. ಇಲ್ಲ ಪ್ರಭುಜಿ, ಇದು ಗುರು ಪೂರ್ಣಿಮಾ ಆಗಲ್ಲ ಪ್ರಭುಜಿ ಇವತ್ತು. ಹೌದು ಮಾತಾಜಿ, ಇವತ್ತು ಗುರು ಪೂರ್ಣಿಮಾ. ಅದೇ ಕರೀತಾರೆ ಪ್ರಭುಜಿ, ನೀವ್ ಭಕ್ತಿ ಮಾಡ್ತಮ್ಮ ಬಾ ಅಂತ ಹೇಳ್ತಾರ ಪ್ರಭುಜಿ, ಮತ್ತೆ ಹೋಗ್ಲೇ ಬೇಡ ಅಂತ ಕೇಳಕತ್ತೀನಿ. ಹೋಗಿ ನಿಮ್ಮ ಗುರುಗಳನ್ನೇ ನೆನೆಸ್ಕೊಳ್ಳಿ ಮಾತಾಜಿ. ನಿಮ್ಮ ಗುರುಗಳಿಗೆ ಒಂದು ಶ್ರೀಲ ಪ್ರಭುಪಾದರು, ನಮ್ಮ ಜಯಪತಾಕ ಸ್ವಾಮಿ ಗುರು ಮಹಾರಾಜರಿಗೆ ನೀವು ಪ್ರಣಾಮವನ್ನ ಸಲ್ಲಿಸಿ ಮಾತಾಜಿ. ಹರೇ ಕೃಷ್ಣ. ನೋಡಿ, ಇಲ್ಲಿ ಚಿತ್ರದಲ್ಲಿ ಹಯಗ್ರೀವ ಸ್ವಾಮಿ ರೂಪ ಕಾಣ್ತಿದ್ಯಾ? ಕುದುರೆ ಮುಖ ಕಾಣ್ತಿದ್ಯಾ? ಕಳ್ಸಿದೀನಿ ಪ್ರಭು ನಿಮ್ಗೆ. ಇದ್ದಾರೆ, ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ನೋಡಿ, ಹಿಂಗೆ ನೋಡಿ, ಯಾರಿಗಾದ್ರೂ ನಂಬಿಕೆ ಇಲ್ಲ ಈ ಯಜ್ಞ ಹೋಮ ಮಂತ್ರದಲ್ಲಿ ಅಂದ್ರೆ ಈ ಚಿತ್ರ ನೋಡಿ. ನೋಡಿ ಹೆಂಗಿದೆ ನೋಡಿ. ನೋಡಿ, ಕುದುರೆ ಮುಖ ಕಾಣ್ತಿದ್ಯಾ? ನೋಡಿ, ನೋಡಿ, ಇದು ಭಗವಂತನ ಕೊಟ್ಟಂತ ವಿಶೇಷ ಕೃಪೆ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ, ಸರಸ್ವತಿ ಮಾತಾಜಿ, ಮುದ್ದುಮಣಿ ಮಾತಾಜಿ ಅವರೇ. ನೋಡಿ, ಹಿಂಗೆ ಹರೇ ಕೃಷ್ಣ. ನೋಡಿ, ಇವತ್ತು ಗುರುಪೂರ್ಣ ಸನಾತನ ಗೋಸ್ವಾಮಿಗಳ ನೋಡಿ ತೀರೋಭಾವನ ಕೂಡ ಇವತ್ತು. ಇದ್ರ ಬಗ್ಗೆ ನಾವು ಹೆಚ್ಚಿನ ವಿಚಾರ ಚರ್ಚೆ ಮಾಡ್ತೀವಿ. ಈಗ ನಾನು ತಕ್ಷಣ ನಿರ್ಗಮಿಸ್ಬೇಕಾಗಿದೆ. ಮಾತಾಜಿ, ಫಾಸ್ಟಿಂಗ್ ಮಾಡ್ಬೇಕಾ? ಬೇಕಾಗಿಲ್ಲ, ನಾವೇನು ಮಾಡ್ಬೇಕಾಗಿಲ್ಲ. ಗುರುಪೂರ್ಣೆಯನ್ನ ನಾವು ವೈಷ್ಣವರು ಏನು ಅಬ್ಸರ್ವ್ ಮಾಡಲ್ಲ. ಆದ್ರೆ ನಿಮ್ಮ ಗುರುಗಳಿಗೆ ನೆನ್ಸ್ಕೊಳಕ್ ಒಂದು ಅವಕಾಶ. ಈಗ ಮಾತಾಜಿಯವ್ರು ಕೇಳಿದ್ರಲ್ವಾ, ಅನ್ಸೂಯ ಮಾತಾಜಿಯವರು, ನೋಡಿ ಆ ತರದ್ದು ವ್ಯಾಸದೇವರನ್ನ ನೆನ್ಸ್ಕೊಳ್ಳಿ, ವ್ಯಾಸದೇವರಿಗೆ ಗೌರವಿಸಿ ಅವ್ರಿಗೆ ಪ್ರಣಾಮ ಮಾಡಿ, ನಮ್ಮ ಪರಂಪರೆಗೆ ಪ್ರಣಾಮ ಮಾಡಿ. ಅದಕ್ಕೆ ಇವತ್ತು ವಿಶೇಷವಾಗಿ ಅಂತ ಏನು ಮಾಡ್ಬೇಕಾಗಿಲ್ಲ. ಬೇರೆ ಬೇರೆ ಪರಂಪರೆಯವರು ಮಾಡಬಹುದು, ಬೇರೆ ಬೇರೆಯವ್ರು ಮಾಡ್ಕೋತಾರೆ. ನಮಗೆ ವ್ಯಾಸ ಪೂಜೆ ಅಂತಂದ್ರೆ ನಮ್ಮ ಗುರುಗಳು ನೋಡಿ ಅವತಾರ ಮಾಡಿದ ದಿನ ಅಥವಾ ದೇಹ ಬಿಟ್ಟಂತ ದಿನ, ಸಾರಿ ಅವತಾರ ಮಾಡಿದ ದಿನ ವ್ಯಾಸ ಪೂಜೆ ಅಂತ ಹೇಳ್ತೀವಿ. ಇವತ್ತು ಸನಾತನ ಗೋಸ್ವಾಮಿಗಳ ತೀರೋಭಾವ ನೋಡಿ. ಅದನ್ನ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಅದೇ ಪ್ರಭುಜಿ, ಇವತ್ತು ಇಲ್ಲೇ ಬೆಂಗಳೂರು ಚಿಕ್ಕಜಾಲದಲ್ಲಿ ಹೌದೌದು 3 ಜನ ನಮ್ಮ ಪ್ರಭುಜಿ ಜಾಯಿನ್ ಆಗಿದೆ ಪ್ರಭುಜಿ. ರವಿ ಅಂತ ಒಬ್ರು, ಮನೋಜ್ ಕುಮಾರ್ ಅಂತ ಒಬ್ರು, ಇನ್ನೊಬ್ರು ವೀರೇಶ್ ಅಂತ. ಅವ್ರ ಮೂವರ್ಗೂ ಒಂದು ನಿಮ್ಮ ಪಾಲ ಕೇಳಿದ್ರು ಪ್ರಭುಜಿ. ಅವ್ರನ್ನ ಸ್ವಲ್ಪ ಪ್ರಭುಜಿ. ನಾಳೆ ಅವ್ರ ಜೊತೆ ಮಾತಾಡ್ತೀವಿ. ವೀರೇಶ್ ಪ್ರಭುಜಿ, ಮನೋಜ್ ಕುಮಾರ್ ಪ್ರಭುಜಿ, ರವಿ ಪ್ರಭುಜಿ. ತುಂಬಾ ಸಂತೋಷ. ನಾಳೆ ಅವ್ರ ಜೊತೆ ಮಾತಾಡ್ತೀವಿ. ಅವ್ರು MSc ಅಗ್ರಿಕಲ್ಚರ್ ಸ್ಟಡಿ ಮಾಡಿದ ಪ್ರಭುಜಿ. ನಿಮ್ಮ ಭಕ್ತಿ, ನಿಮ್ಮ ಒಂದು ಇದು ಪ್ರಭುಜಿ ಅವರು. ತುಂಬಾ ಸಂತೋಷ, ತುಂಬಾ ಸಂತೋಷ. ಅವ್ರಿಗೆ ಸ್ವಾಗತ. ಒಂದ್ಸತಿ ಹರೇ ಕೃಷ್ಣ ಮಾತ್ರ ಮಾಡ್ತಾ ಎಲ್ಲರಿಗೂ ಕೂಡ ವಿಶೇಷ ದಿನ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಇಷ್ಟೊತ್ತು ನಮ್ಗೆ ಎಲ್ಲಾ ದಿನಾಲು ಒಂದು ಭಗವದ್ಗೀತೆ ಭಾಗವತಮ್ನೆಲ್ಲ ನಮ್ಗೆ ಹೇಳ್ಕೊಡ್ತಾ ಇರೋ ಮುರಾರಿ ಮಾಧವ್ ಪ್ರಭುಜಿನ ಸೇರ್ಸ್ಬಿಟ್ಟು ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣ ಮಂತ್ರ ಹೇಳ್ಬೇಕಾಗಿ ಎಲ್ಲರಿಗೂ ವಿನಂತಿ.
ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ರಾಮ 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 ಹರೇ 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 ರಾಮ ಹರೇ ರಾಮ 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 ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ. ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾಪೂರ್ವಕವಾಗಿ ಅತ್ಯಂತ ಶುಭವಾಗಿರ್ಲಿ ಅಂತ ಪ್ರಾರ್ಥಿಸ್ತಾ ಹಾರೈಸ್ತೇವೆ. ವಂಚಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಸಮವೇತ ಭಕ್ತವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು, ಧನ್ಯವಾದಗಳು. ಇವತ್ತು ಶಿಕ್ಷಾ ಗುರುಗಳಿಗೆ ದಂಡೋತ್ ಪ್ರಣಾಮಗಳು ಪ್ರಭು, ಶುಭಾಶಯಗಳು.